ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋ ಹಾಗೆ ಇವತ್ತಿನ ಒಂದು ಮುಖ್ಯವಾದ ಒಂದು ಟಾಪಿಕನ್ನು ನಾವು ಯಾವುದನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಅಂದರೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಹೇಳುವಂತಹ ಒಂದು ಆ್ಯಕ್ಟ್ ಇದು. ಸೊ ಇದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ತಡೆ. ಸೊ ಕೌಟುಂಬಿಕ ದೌರ್ಜನ್ಯ ಅಂದರೆ ಏನು ಅದನ್ನು ನಾವಿಲ್ಲಿ ಕಾಣ್ತಾ ಇರ್ತೇವೆ. ಸೊ ಇದರಲ್ಲಿ ಆ್ಯಕ್ಚುಲಾಗಿ ನಾವು ನೋಡುವಂಥದ್ದು ಏನಂದರೆ, ಈ ಡೊಮೆಸ್ಟಿಕ್ ವೈಲೆನ್ಸ್ ಹೇಗಾಗತ್ತೆ, ಯಾವ ರೀತಿಯಲ್ಲಿ ಆಗತ್ತೆ, ಯಾಕೆ ಆಗತ್ತೆ ಹೇಳುವಂಥದ್ದೆಲ್ಲ ನಾವು ಇಲ್ಲಿ ಕಾಣುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಇಂಥದ್ದನ್ನು ನಾವು ನೋಡುವಾಗ ಮೊದಲನೇದಾಗಿ ಅದರ ಆಬ್ಜೆಕ್ಟ್ಸ್ ಆ್ಯಂಡ್ ರೀಸನ್ಸ್ ಯಾವುದು, ಹಾಗೆ ಬೇರೆ ಬೇರೆ ಒಂದು ಡೆಫಿನಿಷನ್ಸು, ಏನೇನು ಆರ್ಡರ್ಗಳನ್ನು ಹೇಳಿದ್ದಾರೆ ಅದೆಲ್ಲವೂ ಕೂಡ ನಾವು ಇವತ್ತಿನ ಈ ಒಂದು ಕ್ಲಾಸಲ್ಲಿ ಒಂದು ಬ್ರೀಫ್ ಆಗಿ, ಇಟ್ಸ್ ಜಸ್ಟ್ ಅನ್ ಓವರ್ ವ್ಯೂ, ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ಆರ್ ವಿ ಗೋಯಿಂಗ್ ಟು ಸ್ಟಡಿ ಅಂಡರ್ ದಿಸ್ ಟಾಪಿಕ್. ಸೊ ಇಫ್ ಐ ಹ್ಯಾವ್ ಟು ಬಿಗಿನ್ ವಿತ್, ಸೊ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ನಾವು ನೋಡ್ಲಿಕ್ಕೆ ಹೋದರೆ, ಸೊ ಮೊದಲನೇದಾಗಿ ನೋಡಿ, ಫಸ್ಟಿಗೆ ನಾವು ನೋಡುವಂಥದ್ದು ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು. ಸೊ ವಾಟ್ ಈಸ್ ಡೊಮೆಸ್ಟಿಕ್ ವೈಲೆನ್ಸ್? ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದು ಹೀಗೆ ಡೊಮೆಸ್ಟಿಕ್ ವೈಲೆನ್ಸ್ ಆದರೆ ಆವಾಗ ಆ ಅಗ್ರೀವ್ಡ್ ಪರ್ಸನ್ ಅಂತ ಏನಿರ್ತಾರೆ, aggrieved person, so she can file a complaint before the magistrate against the respondent. ಸೊ ಈ ರೆಸ್ಪಾಂಡೆಂಟ್ ಹೇಳುವಂಥವ್ರು ಇಂಥವರು ಯಾರು, ಈ ಅಗ್ರೀಡ್ ಪರ್ಸನ್ ಅಂದರೆ ಯಾರು, ಈ ಮ್ಯಾಜಿಸ್ಟ್ರೇಟ್ಗೆ ಏನೇನು ಪವರ್ಸ್ ಇರುತ್ತೆ, ಏನು ರಿಲೀಫ್ಸ್ ಸಿಗತ್ತೆ. ಸೊ ರಿಲೀಫ್ ಇಲ್ಲಿ ಬಹಳ ಮುಖ್ಯ. ಯಾಕೆಂದರೆ ರಿಲೀಫ್ಸ್ ಅಂತ ಹೇಳಿದ್ ನಾವು ನೋಡುವಾಗ ಮೊದಲಾದರೆ ಒಂದು 498A ಅಂತ ಇತ್ತು. ಸೊ ಸೆಕ್ಷನ್ 498A ಒಂದು ಕ್ರಿಮಿನಲ್ ಒಫೆನ್ಸ್, ಒಬ್ಬ ಮದುವೆ ಆದ ಒಂದು ಹೆಂಗಸಿಗೆ ಗಂಡ ಅಥವಾ ಅವರ ರಿಲೇಟಿವ್ಸ್ ಏನಾದರೂ ವರದಕ್ಷಿಣೆಗೆ ಕಿರುಕುಳ ಕೊಟ್ಟರೆ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಮಾನಸಿಕ ಹಿಂಸೆ ಅಥವಾ ಫಿಸಿಕಲ್ ಹಿಂಸೆ ನೀಡಿದರೆ ಆವಾಗ ಅದು ಡೊಮೆಸ್ಟಿಕ್ ವೈಲೆನ್ಸ್, ಕ್ರುಯಲ್ಟಿ ಬೈ ಹಸ್ಬೆಂಡ್ ಆ್ಯಂಡ್ ರಿಲೇಟಿವ್ಸ್ ಅಂತ ಹೇಳಿ 498A ಕೇಸ್ ಬುಕ್ ಆಗ್ತಿತ್ತು. ಅಥವಾ ಇಲ್ಲ ಡೌರಿ ಪ್ರಾಹಿಬಿಷನ್ ಆ್ಯಕ್ಟಲ್ಲಿ ಡೌರಿ ಡಿಮ್ಯಾಂಡ್ ಮಾಡಿದ್ದಕ್ಕೆ ಅದಕ್ಕೆ ಒಂದು ಒಫೆನ್ಸ್ ಆಗ್ತಿತ್ತು. ಆದರೆ ಎಷ್ಟೋ ಜನ ಹೆಣ್ಮಕ್ಳು, ಎಷ್ಟೋ ಜನ ಹೆಂಗಸರು ಈ ಕೇಸನ್ನು ಹಾಕ್ತಿರಲಿಲ್ಲ. ಯಾಕೆ ಈ ಕೇಸನ್ನು ಯಾಕೆ ಹಾಕ್ತಿರ್ಲಿಲ್ಲ ಅಂದರೆ, ಅವರಿಗೆ ಯಾವ ಮನೆಯಿಂದ ಹೊರಗೆ ಹಾಕಲ್ಪಡುವಂತಹ ಒಂದು ಭಯ ಇತ್ತು. ಯಾವ ಮನೆಗೆ ಹೋಗಿದ್ದಾರೆ ಮದುವೆ ಆಗಿ ಆ ಮನೆಯಿಂದ ಹೊರಗೆ ಹಾಕ್ಬಿಡ್ಬೋದಿತ್ತು. ಸಾಮಾಜಿಕವಾಗಿ ಅಥವಾ ನಾವು ನೋಡ್ಲಿಕ್ಕೆ ಹೋದರೆ ಮಾನಿಟರಿ ಹಣಕಾಸಿನ ಸಮಸ್ಯೆ ಉಂಟಾಗಬಹುದಿತ್ತು. ಸೊ ಅಥವಾ ಆ ಗಂಡ ಅಥವಾ ಆ ರಿಲೇಟಿವ್ಸ್ ಬಂದು ಅವ್ರು ಕೆಲಸ ಮಾಡುವಂಥ ಜಾಗದಲ್ಲಿ ಕಿರುಕುಳ ನೀಡುವ ಸಾಧ್ಯತೆ ಇರುತ್ತೆ. ಸೊ ಈ ಡೊಮೆಸ್ಟಿಕ್ ವೈಲೆನ್ಸ್ ಹೇಳುವಂಥದ್ದು ಪ್ರತಿಯೊಂದು ಹಂತದಲ್ಲೂ ಅಟ್ಲೀಸ್ಟ್ ಒಂದು 30% ಹೆಣ್ಮಕ್ಳಿಗೆ ಆಗ್ತಾ ಇರುವಂಥದ್ದು ಹೇಳುವಂಥದ್ದು ರಿಪೋರ್ಟ್ ಪ್ರಕಾರ, ನಾವು ಈ ಸರ್ವೆ ಪ್ರಕಾರ ಕಾಣ್ತೇವೆ. ಸೊ ಹೀಗಿರುವಾಗ ಈ ವೈಲೆನ್ಸ್, ಡೊಮೆಸ್ಟಿಕ್ ವೈಲೆನ್ಸ್ ಯಾವ್ಯಾವ ರೀತಿಯಲ್ಲಿ ಆಗ್ತದೆ, ಹಾಗೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಉಂಟಾದಾಗ ಹೇಗೂ ಒಫೆನ್ಸ್ ಹೌದು, ಆದರೆ ಆ ಒಂದು ಲೇಡಿಗೆ, ಆ ಒಂದು ಫೀಮೇಲ್ ಲೇಡಿಗೆ ಯಾರು ಶೀಸ್ ಅನ್ ಅಗ್ರೀವ್ಡ್ ಪರ್ಸನ್, ಯಾರು ಬಾಧಿತ ವ್ಯಕ್ತಿ ಇರ್ತಾರೆ, ವಾಟ್ ಆಲ್ ರಿಲೀಫ್ಸ್ ಕ್ಯಾನ್ ಶಿ ಗೆಟ್, ಯಾರ್ಯಾರು ಅಪ್ರೋಚ್ ಆಗ್ಬೋದು. ಪ್ರೊಟೆಕ್ಷನ್ ಆಫೀಸರ್ ಅಂತ ಇರ್ತಾರೆ, ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಅಂತ ಇರ್ತಾರೆ, ಅಥವಾ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಅಥವಾ ಶೆಲ್ಟರ್ ಹೋಮ್ ಅಂತ ಇರುತ್ತೆ. ಆ್ಯಂಡ್ ದೇ ಆರ್ ಆಲ್ಸೋ ಎಂಟೈಟಲ್ಡ್ ಫಾರ್ ಸಮ್ ಮೆಡಿಕಲ್ ಫೆಸಿಲಿಟೀಸ್. ಬೇರೆ ಬೇರೆ ತರಹ ಆರ್ಡರ್ಸ್ಗಳು ಪಡ್ಕೊಳ್ಬೋದು. ಯಾವ ರೀತಿಯ ಆರ್ಡರ್ಸ್ ಅಂದರೆ ರೆಸಿಡೆನ್ಸ್ ಆರ್ಡರ್ಸು, ಕಸ್ಟಡಿ ಆರ್ಡರ್ಸ್, ಕಾಂಪನ್ಸೇಟ್ರಿ ಆರ್ಡರ್ಸ್, ಹಾಗೆ ಮತ್ತು ಇನ್ನು ನಾವು ನೋಡುವಂಥದ್ದಾದರೆ ಮಾನಿಟರಿ ರಿಲೀಫ್ಸ್ ಅಂತ ಇರುತ್ತೆ. ಸೊ ಇದೆಲ್ಲವೂ ಕೂಡ ನಾವು ಒಂದು ಸಂಕ್ಷಿಪ್ತವಾಗಿ ನೋಡುವಂಥದ್ದು. ಸೊ ಇದು ಎಲ್ಲ ಸಿವಿಲ್ ರೆಮಿಡಿ ಕೂಡ ಸಿಗತ್ತೆ. ನಾವು ಸಿವಿಲ್ ಕೋರ್ಟಲ್ಲಿ ಕೂಡ ಆ್ಯಕ್ಷನ್ ಹಾಕ್ಬೋದು. ಆ್ಯಕ್ಚುಲಿ ಇದು ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಆ್ಯಕ್ಚುಲಿ ಇದು ಪ್ರೊಟೆಕ್ಷನ್ ಅಂತ ಬರಬೇಕು. ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಆಫ್ 2005, 6 ಅಲ್ಲ, ಆಫ್ 2005. ಸೊ ಅದನ್ನು ನಾವು ನೋಡುವಂಥದ್ದು ಬಹಳ ಮುಖ್ಯ. ಸೊ ಈ ಒಂದು ಕಾನೂನು ಬರುವಂಥ ಹಿನ್ನೆಲೆ ಏನು,
ಯಾಕೆ ಅಂದರೆ ಯಾವಾಗಲೂ ಇಂಡಿಯಾ ಜೊತೆ ಬೇರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿರ್ತವೆ, ಬೇರೆ ಬೇರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ಗಳಿರ್ತವೆ, ಅದಕ್ಕೆ ಇಂಡಿಯಾ ಒಪ್ಪಂದ ಆಗಿರುತ್ತೆ. ಸೊ ಹಾಗೆ ಒಪ್ಪಂದ ಮಾಡ್ಕೊಂಡಿರುವಾಗ ಇಟ್ ಇಸ್ ವೆರಿ ನೆಸೆಸರಿ ಟು ಇಂಪ್ಲಿಮೆಂಟ್ ದೋಸ್ ಕನ್ವೆನ್ಷನ್ಸ್. ಆ ಕನ್ವೆನ್ಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳ ಅಗತ್ಯ ಆಗಿರ್ತದೆ. ಸೊ ಹಾಗೆ ಇರುವಾಗ ಇಲ್ಲಿ ನಾವು ಕಾಣ್ತಾ ಇರ್ಬೋದು ಆಬ್ಜೆಕ್ಟ್ಸ್ ಆ್ಯಂಡ್ ರೀಸನ್ಸ್, ಕಾರಣ ಏನು ಅಂತ ಹೇಳೋದಾದರೆ ಅದರದ್ದು ಹಿನ್ನೆಲೆ ಯಾವ್ಯಾವ ಕಾರಣಗಳಿಂದ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಬಂತು ಹೇಳುವಂತ ನೋಡಿದ್ರೆ ದ ವಿಯೆನ್ನಾ ಅಕಾರ್ಡ್ ಆಫ್ 1994, ಹಾಗೆ ಬೀಜಿಂಗ್ ಡಿಕ್ಲರೇಷನ್ ಆ್ಯಂಡ್ ದಿ ಪ್ಲಾಟ್ಫಾರ್ಮ್ ಫಾರ್ ಆ್ಯಕ್ಷನ್ ಅನ್ನೋದು, ಹಾಗೆ ಯುನೈಟೆಡ್ ನೇಷನ್ಸ್ ಕಮಿಟಿ ಆನ್ ಕನ್ವೆನ್ಷನ್ ಆನ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಿಮೆನ್, ಸಿಡಾ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಇಂಡಿಯಾ ಇಟ್ಸ್ ಒನ್ ಆಫ್ ದಿ ಪಾರ್ಟಿ, ಇಟ್ ಹ್ಯಾಸ್ ಸೈನ್ಡ್ ಆಲ್ ದೀಸ್ ಟ್ರೀಟೀಸ್. ಸೊ ಹೀಗೆ ಟ್ರೀಟೀಸ್ ಹಾಗೆ ಸೈನ್ ಮಾಡುವಾಗ ಭಾರತದಲ್ಲೂ ಕೂಡ ಅದೇ ರೀತಿಯ ಲಾ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಸೊ ಸಿವಿಲ್ ರೆಮಿಡೀಸ್ ಏನು ಅಂತ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಹೆಂಗಸು ಯಾರು ಬಾಧಿತ ವ್ಯಕ್ತಿ ಇರ್ತಾರೆ, ಇಫ್ ಶಿ ಈಸ್ ಆ್ಯಕ್ಚುಲಿ ಸಬ್ಜೆಕ್ಟೆಡ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಡೊಮೆಸ್ಟಿಕ್ ವೈಲೆನ್ಸು ಬೇರೆ ಬೇರೆ ರೀತಿಯ ಕಾರಣದಲ್ಲಿ ಇರ್ಬೋದು. ಒಂದು ಫಿಸಿಕಲ್ ಅಬ್ಯೂಸ್ ಇರ್ಬೋದು, ಅಥವಾ ವರ್ಬಲ್ ಆರ್ ಎಮೋಷನಲ್ ಅಬ್ಯೂಸ್ ಇರ್ಬೋದು, ಅಥವಾ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು, ಅಥವಾ ಎಕನಾಮಿಕಲ್ ಅಬ್ಯೂಸ್ ಇರ್ಬೋದು. ಸೊ ಯಾವ ರೀತಿಯಲ್ಲೂ ಅಬ್ಯೂಸ್ ಮಾಡಿದರೆ, ಹರಾಸ್ ಮಾಡಿದರೆ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ದಿ ಡೊಮೆಸ್ಟಿಕ್ ವೈಲೆನ್ಸ್. ಹಾಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಪರಿಗಣಿಸಲ್ಪಟ್ಟ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಆ ಮ್ಯಾಜಿಸ್ಟ್ರೇಟ್ ಕೂಡ ಇವರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ, ನೀವು ಯು ಆರ್ ಎಂಟೈಟಲ್ಡ್ ಫಾರ್ ಆಲ್ ದೀಸ್ ಕೈಂಡ್ ಆಫ್ ರಿಲೀವ್ಸ್, ನಿಮಗೆ ಈ ಥರ ರಿಲೀವ್ಸ್ಗಳಿವೆ, ಯು ಆರ್ ಎಂಟೈಟಲ್ಡ್ ಟು ಶೇರ್ಡ್ ಹೌಸ್ ಹೋಲ್ಡ್. ಅಂದರೆ ಆ ಲೇಡಿ ಗಂಡನ ಮನೆಗೆ ಹೋಗಿರ್ತಾಳೆ, ಅವರಿಗೆ ಆ ಮನೆಯಲ್ಲಿ ಆ್ಯಕ್ಚುಲ್ ಆಗಿ ಹಕ್ಕಿದೆಯೋ ಇಲ್ವೋ, ಅಂದರೆ ಈಗ ಆ್ಯಕ್ಚುಲ್ ಟೈಟಲ್ ಇದೆಯಾ ಇಲ್ವಾ ಅಂತ, ಅಂದರೆ ಆ ಮನೆ ಇವರ ಹೆಸರಲ್ಲಿದೆಯೋ ಇಲ್ವೋ, ಆದರೆ ಶಿ ಇಸ್ ಎಂಟೈಟಲ್ಡ್ ಟು ಶೇರ್ ಹೌಸ್ ಹೋಲ್ಡ್, ಶಿ ಹ್ಯಾಸ್ ದಿ ರೈಟ್ ಆಫ್ ರೆಸಿಡೆನ್ಸ್. ಸೊ ದ್ಯಾಟ್ ಈಸ್ ನೋನ್ ಆಸ್ ರೆಸಿಡೆಂಟ್ ಆರ್ಡರ್ಸ್. ಸೊ ಹೀಗೆ ಇರುವಾಗ ನಾವು ಬಹಳ ಮುಖ್ಯವಾಗಿ ಆ ರೆಸಿಡೆಂಟ್ ಆರ್ಡರ್ಸ್ ಅಂದರೆ ಏನು, ಪ್ರೊಟೆಕ್ಷನ್ ಆರ್ಡರ್ಸ್ ಅಂದರೆ ಏನು ಹೇಳುವಂಥದ್ದನ್ನು ತುಂಬ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಸಮ್ ಆಫ್ ದಿ ಡ್ಯೂಟೀಸ್ ಆಫ್ ದಿ ಪೊಲೀಸ್, ಸಮ್ ಆಫ್ ದಿ ಡ್ಯೂಟೀಸ್ ಆಫ್ ದಿ ಪ್ರೊಟೆಕ್ಷನ್ ಆಫೀಸರ್ಸ್, ಆ್ಯಂಡ್ ಹೂ ಆರ್ ಆಲ್ ದಿಸ್ ಪ್ರೊಟೆಕ್ಷನ್ ಆಫೀಸರ್ಸ್, ದೇ ಆರ್ ಕನ್ಸಿಡರ್ಡ್ ಆಸ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಓನ್ಲಿ, ಪಬ್ಲಿಕ್ ಸರ್ವೆಂಟ್ ಅಂತಲೇ ಕನ್ಸಿಡರ್ ಆಗ್ತಾರೆ. ಸೊ ಅಂಥವರು ಅವರ ಡ್ಯೂಟೀಸ್ ಏನು ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಹೀಗೆ ಇರುವಾಗ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಹಾಗೆ IPC 498A ಇದೆ, ಡೊಮೆಸ್ಟಿಕ್ ವೈಲೆನ್ಸ್, ಕ್ರುಯಲ್ಟಿ ಬೈ ಹಸ್ಬೆಂಡ್ ಆರ್ ರಿಲೇಟಿವ್ ಆಫ್ ದ ಮ್ಯಾರಿಡ್ ವುಮನ್. ಹಾಗೆ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ ವುಮೆನ್ಗೆ ಬೆನಿಫಿಟ್ ಆಗಿರುವಂತಹ ಪ್ರಾವಿಷನ್ಸ್ ಮಾಡಬೇಕು, ದೆನ್ ಅದು ರೈಟ್ ಟು ಈಕ್ವಾಲಿಟಿಗೆ ವಿರುದ್ಧ ಅಲ್ಲ ಅಂತ ಹೇಳುವಂಥದ್ದು. ಸೊ ಇವೆಲ್ಲವೂ ಕೂಡ ಹಿನ್ನೆಲೆಯಿಂದ ಈ ಪ್ರೆಸೆಂಟ್ ಡೊಮೆಸ್ಟಿಕ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಹೇಳುವಂಥ ಒಂದು ಕಾನೂನು ಜಾರಿಯಾಗಿದೆ. ಸೊ ನಾವು ಜನರಲ್ ಆಗಿ ಓವರ್ವ್ಯೂ ನೋಡ್ಲಿಕ್ಕೆ ಹೋದರೆ ನೋಡಿ, ಡೆಫಿನೇಷನ್ಸ್ಗಳು ನಾವು ಹಲವಾರು ಡೆಫಿನೇಷನ್ಸ್ ಕಾಣ್ತೇವೆ. ಸೆಕ್ಷನ್ 3 ಸಪ್ರೇಟ್ ಆಗಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಸಪ್ರೇಟ್ ಆಗಿ ಹೇಳ್ತದೆ. ಓಕೆ, ಸೊ ನಾವಿಲ್ಲಿ ನೋಡೋದಾದರೆ ನೋಡಿ ಟೋಟಲ್ ಆಗಿ 37 ಸೆಕ್ಷನ್ಸ್ಗಳಿವೆ. ಸೊ 37 ಸೆಕ್ಷನ್ಸ್ಗಳಿರುವಾಗ ಈ ಚಾಪ್ಟರ್ 5 ಚಾಪ್ಟರ್ಗಳಿವೆ ನಾವು ಒಂದೊಂದಾಗಿ. ಸೊ ಫಸ್ಟ್ ಚಾಪ್ಟರ್ ಪ್ರಿಲಿಮಿನರಿ ಹೇಳುವಂಥದ್ದು, ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗಿ ವಾಟ್ ಈಸ್ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಅದರಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾರೆ. ಈ ಫಿಸಿಕಲ್ ಅಬ್ಯೂಸ್ ಅಂದರೆ ಏನು, ಎಕನಾಮಿಕಲ್ ಅಬ್ಯೂಸ್ ಅಂದರೆ ಏನು, ಅದೆಲ್ಲ ಕೂಡ ಡೀಟೇಲ್ ಆಗಿ ಹೇಳ್ತಾರೆ. ಹಾಗೆ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಪ್ರೊಟೆಕ್ಷನ್ ಆಫೀಸರ್ಸ್. ಸೊ ಇವೆಲ್ಲ ಕೂಡ ಬೇರೆ 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 ಒಂದು ಹಿತಾಸಕ್ತಿಗಳಿರ್ತವೆ, ಬೇರೆ 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 ಅಥಾರಿಟೀಸ್ಗಳಿರ್ತವೆ. ಅಂಥ ಅಥಾರಿಟೀಸ್ಗಳಿದ್ದರೆ ವಾಟ್ ಆರ್ ದೇರ್ ಪವರ್ಸ್, ವಾಟ್ ಆರ್ ದೇರ್ ಡ್ಯೂಟೀಸ್, ಏನೇನು ಮಾಡ್ಬೋದು ಅವರು ಹೇಳುವಂಥ ಎಲ್ಲ ಡ್ಯೂಟೀಸ್ಗಳನ್ನು ನೋಡಿ ಇಲ್ಲಿ ಕಾಣ್ಬೋದು. ಶೆಲ್ಟರ್ ಹೋಮ್ಸ್ ಇದೆ, ಮೆಡಿಕಲ್ ಫೆಸಿಲಿಟೀಸ್ ಇದೆ, ಸರ್ವಿಸ್ ಪ್ರೊವೈಡರ್ಸ್ ಇದೆ, ಗೌರ್ಮೆಂಟ್ ಡ್ಯೂಟೀಸ್ ಏನು, ಇನ್ಫಾರ್ಮೆಂಟ್ ಡ್ಯೂಟೀಸ್ ಏನು, ಅವೆಲ್ಲವೂ ಕೂಡ ಹೇಳಿದ್ದಾರೆ. ಹಾಗೆ ಏನು ಪ್ರೊಸೀಜರ್ ಫಾರ್ ಒಬ್ಟೈನಿಂಗ್ ಆರ್ಡರ್ಸ್ ಆಫ್ ರಿಲೀಫ್, ಆ ರಿಲೀಫ್ ಒಬ್ಟೈನ್ ಮಾಡ್ಕೊಳ್ಳಿಕ್ಕೆ ಏನೇನು ಪ್ರೊಸೀಜರ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಹಾಕಿ ಆಮೇಲೆ ನೋಟಿಸ್ ಕೊಡಬೇಕು, ಕೌನ್ಸಿಲಿಂಗ್ ಆಗುವಂತಹ ಪ್ರಾವಿಷನ್ ಇರುತ್ತೆ. ಸೊ ವೆಲ್ಫೇರ್ ಎಕ್ಸ್ಪರ್ಟ್ಸ್ಗಳದ್ದು ಅವರದ್ದು ಅಸಿಸ್ಟೆನ್ಸ್ ತೊಗೊಳ್ಬೋದು. ಸೊ ಅದೆಲ್ಲವೂ ಕೂಡ ನೋಡುವಂಥದ್ದು. ಇಲ್ಲಿ ಕಾಣ್ತಾ ಇರುವಂಥದ್ದೆಲ್ಲ ಬೇರೆ ಬೇರೆ ಥರ ಆರ್ಡರ್ಸ್ ನೋಡಿ, ಪ್ರೊಟೆಕ್ಷನ್ ಆರ್ಡರ್ಸ್, ರೆಸಿಡೆಂಟ್ಸ್ ಆರ್ಡರ್ಸ್, ಮಾನಿಟರಿ ರಿಲೀಫ್, ಕಸ್ಟಡಿ ಆರ್ಡರ್ಸ್, ಕಾಂಪನ್ಸೇಷನ್ ಆರ್ಡರ್ಸ್. ಸೊ ಎಲ್ಲವೂ ಕೂಡ ದೇ ಆರ್ ಇನ್ ದಿ ನೇಚರ್ ಆಫ್ ಸಿವಿಲ್ ನೇಚರ್ ವಿಚ್ ಕ್ಯಾನ್ ಆಲ್ಸೋ ಬಿ ಫೈಲ್ಡ್ ಇನ್ ದಿ ಕೋರ್ಟ್ ಆಫ್ ಸಿವಿಲ್ ಕೋರ್ಟ್ ಟು ಒಬ್ಟೈನ್ ದೀಸ್ ಕೈಂಡ್ ಆಫ್ ಆರ್ಡರ್ಸ್. ಸೊ ಲೆಟ್ಸ್ ಡಿಸ್ಕಸ್ ಆಲ್ ದಿ ಸೆಕ್ಷನ್ 18 ಬೇರೆ ಆ್ಯಕ್ಟ್ ಇಟ್ಕೊಂಡೆ ಏನು ಸೆಕ್ಷನ್ 18 ಹೇಳುತ್ತೆ, ಸೆಕ್ಷನ್ 19 ಏನು ಹೇಳುತ್ತೆ ಹೇಳುವಂಥದ್ದನ್ನು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ. ಸೊ ಅದು ಒಂದಾಯಿತು. ಹಾಗೆ ಇನ್ನು ಉಳಿದಿದ್ದೆಲ್ಲ ಜುರಿಡಿಕ್ಷನ್, ಪ್ರೊಸೀಜರ್, ಅಪ್ಪೀಲ್ ಹೇಗಾಗತ್ತೆ,
ಸೊ ಎಲ್ಲ ಕಾನೂನಲ್ಲಿ ಇರುವಂಥದ್ದೇ. ಹಾಗೆ ಕಾಪಿ ಫ್ರೀಯಾಗಿ ಕೊಡಬೇಕು, ಇಂಟ್ರಿಮ್ ಅಥವಾ ಎಕ್ಸ್ಪಾರ್ಟೆ ಆರ್ಡರ್ ಮಾಡ್ಬೋದು ಹೇಳುವಂಥದ್ದು. ಹಾಗೆ ರಿಲೀಫ್ ಇನ್ ಅದರ್ ಸೂಟ್ಸ್ ಆ್ಯಂಡ್ ಲೀಗಲ್ ಪ್ರೊಸೀಡಿಂಗ್ಸ್ ಅದನ್ನು ಕೂಡ ನಾವು ನೋಡುವಂಥದ್ದು. ಸೊ ಇದಿಷ್ಟು ನಾವು ಕಂಡುಕೊಂಡ್ವಿ. ಹಾಗೆ ಇನ್ನು ಮಿಸ್ಲೇನಿಯಸಲ್ಲಿ ನೋಡಿ, ಅವರಿಗೆ ದೇ ಆರ್ ಕನ್ಸಿಡರ್ ಆಸ್ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ. ಈ ಪ್ರೊಟೆಕ್ಷನ್ ಆರ್ಡರ್ ಅದನ್ನು ಬ್ರೀಚ್ ಮಾಡಿದರೆ ಪೆನಾಲ್ಟಿ ಇದೆ ಅಂತ ಹೇಳುವಂಥದ್ದು, ಯಾರು ಕಾಗ್ನಿಸೆನ್ಸ್ ತೊಗೊಳ್ಬೋದು. ಹಾಗೆ ಪೆನಾಲ್ಟಿ ಫಾರ್ ನಾಟ್ ಡಿಸ್ಚಾರ್ಜಿಂಗ್ ಡ್ಯೂಟಿ ಬೈ ಪ್ರೊಟೆಕ್ಷನ್ ಆಫೀಸರ್ ಅಂತ ಇದೆ. ಹಾಗೆ ಕಾಗ್ನಿಸೆನ್ಸ್ ಆಫ್ ಅಫೆನ್ಸ್ ಕಮಿಟೆಡ್ ಬೈ ಪ್ರೊಟೆಕ್ಷನ್ ಆಫೀಸರ್ ಅಂತ. ಹಾಗೆ ಪ್ರೊಟೆಕ್ಷನ್ ಆಫ್ ಆ್ಯಕ್ಷನ್ ಟೇಕನ್ ಇನ್ ಗುಡ್ ಫೇತ್, ಆ್ಯಕ್ಟ್ ನಾಟ್ ಇನ್ ಡ್ಯುರೋಗೇಷನ್ ಆಫ್ ಎನಿ ಅದರ್ ಲಾ, ಪವರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಟು ಮೇಕ್ ರೂಲ್ಸ್, ಇವೆಲ್ಲವೂ ಕೂಡ ನಾವು ಕಾಣ್ತಾ ಇರುವಂಥದ್ದು. ಸೊ ಇದಿಷ್ಟು ಈ ಒಂದು ಬ್ರೀಫ್ ಓವರ್ವ್ಯೂ ನಮ್ಮ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಿನ ಒಂದು ಓವರ್ವ್ಯೂ. ಸೊ ದಿಸ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ಏನೇನು ಹೇಳುತ್ತೆ ನೋಡಿ. ಸೊ ಇಟ್ ಕವರ್ಸ್ ದೋಸ್ ವುಮೆನ್ ಹೂ ಆರ್ ಹ್ಯಾವ್ ಬೀನ್ ಇನ್ ಅ ರಿಲೇಷನ್ಶಿಪ್ ವಿತ್ ದಿ ಅಬ್ಯೂಸರ್. ಅಂದರೆ ಆ್ಯಕ್ಚುಲಿ ಮ್ಯಾರೇಜ್ ಆದವರು ಅಥವಾ ವಿಚ್ ಈಸ್ ಇನ್ ದ ರಿಲೇಷನ್ಶಿಪ್ ಆಫ್ ಅ ಮ್ಯಾರೇಜ್, ಅಂದರೆ ಯಾವುದು ಲಿವ್ ಇನ್ ರಿಲೇಷನ್ಶಿಪ್ ಅಂತ ಇರತ್ತಲ್ಲ, ಸೊ ಅಂಥ ರಿಲೇಷನ್ಶಿಪ್ಪಲ್ಲಿ ಇದ್ದವರು ಸಹ ಇಫ್ ದೇ ಆರ್ ಅಬ್ಯೂಸ್ಡ್, ಅವರಿಗೆ ವೈಲೆನ್ಸ್ ಮಾಡಿದರೆ ಹಾಗೆ ಏನಾದರೂ ಕಾರಣದಿಂದ ವೈಲೆನ್ಸ್ ಮಾಡಿದರೆ, ಎಕನಾಮಿಕ್ ಅಬ್ಯೂಸ್ ಮಾಡಿದರೆ, ಎಕನಾಮಿಕ್ ಅಬ್ಯೂಸ್ ಕೂಡ ಆಗುತ್ತೆ, ಯಾಕೆಂದರೆ ಅವರ ಪ್ರಾಪರ್ಟಿನ ಇಟ್ಕೊಳ್ಳೋದು, ಅವರಿಗೆ ಕೊಡದೇ ಇರುವಂಥದ್ದು, ಅವರಿಗೆ ಬರುವಂಥ ಹಣವನ್ನು ಇವರೇ ತಾವೇ ಇಟ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಎಕನಾಮಿಕ್ ಅಬ್ಯೂಸ್ ಆಗುತ್ತೆ. ಹಾಗೆ ವರ್ಬಲಿ ಆ್ಯಂಡ್ ಎಮೋಷ್ನಲಿ ಬೇರೆಯವರಿಗೆ ತೊಂದರೆ ಮಾಡ್ತೇನೆ, ಮಗುಗೆ ತೊಂದರೆ ಮಾಡ್ತೇನೆ, ಅಥವಾ ಇಂಟ್ರೆಸ್ಟೆಡ್ ಪರ್ಸನ್ಸ್, ತಂದೆ ತಾಯಿ ಅಥವಾ ಫ್ರೆಂಡ್ಸ್, ಅಣ್ಣ ತಮ್ಮ, ಅಕ್ಕ ತಂಗಿ, ಇಂಥವರಿಗೆಲ್ಲ ತೊಂದರೆ ಮಾಡ್ತೇನೆ ಹೇಳುವಂಥ ಆ ಒಂದು ಅಬ್ಯೂಸ್, ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಅಬ್ಯೂಸ್ಗಳಾಗ್ತವೆ. ಸೊ ಅದನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಸೊ ಮೇಯ್ನಾಗಿ ನಾವಿವತ್ತು ಸೆಕ್ಷನ್ 3 ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು ಹೇಳುವಂಥದ್ದು, ಹಾಗೆ ಬೇರೆ ಬೇರೆ ತರಹದ ರಿಲೀಫ್ಸ್ ಸೆಕ್ಷನ್ 18, 19, 20, 21, 22 ಅವೆಲ್ಲವೂ ಕೂಡ ಒಂದು ಬೇರೆ ಆ್ಯಕ್ಟ್ನ ಸೆಕ್ಷನ್ ಇಟ್ಕೊಂಡೆ ನಾವು ನೋಡ್ತಾ ಹೋಗೋಣ. ಓಕೆ. ಸೊ ಆ್ಯಂಡ್ ಯಾರು ಶೇರ್ಡ್ ಹೌಸ್ ಹೋಲ್ಡಲ್ಲಿ ಇದ್ದಾರೆ ಅಂದರೆ ಒಂದೇ ಮನೇಲಿರುವಂಥವ್ರು, ಹತ್ತಿರದ ಸಂಬಂಧಿಗಳಂದರೆ ಆ ಮನೆಯ ಕಾರಣದಿಂದ ಒಂದು ಕಾಮನ್ ಮನೆಯನ್ನ ಶೇರ್ ಮಾಡ್ತಾರೆ. ಇಟ್ ಮೇ ಬಿ ಡ್ಯೂ ಟು ಕಾನ್ಸಾಂಗ್ವಿಟಿ ಅಂದರೆ ಇಟ್ ಕುಡ್ ಬಿ ಈ ನಮ್ಮ ರಕ್ತ ಸಂಬಂಧದಿಂದ ಬಂದಿರಬಹುದು, ಅಥವಾ ಮದುವೆಯಾಗಿ ಆ ಒಂದು ಶೇರ್ಡ್ ಹೌಸ್ ಹೋಲ್ಡ್ ಇರ್ಬೋದು. ಸೊ ಯಾರೇ ಇಫ್ ಎನಿವನ್ ಈಸ್ ಸಬ್ಜೆಕ್ಟೆಡ್ ಟು ಸಚ್ ಡೊಮೆಸ್ಟಿಕ್ ವೈಲೆನ್ಸ್, ಕೇವಲ ಹೆಂಡತಿ ಅಂತ ಆಗಬೇಕಾಗಿಲ್ಲ, ಯಾವುದೇ ರೀತಿಯ ಹೆಂಗಸಿರ್ಬೋದು. ಆದರೆ ದಿಸ್ ಕೇಸ್ ಕ್ಯಾನ್ ಬಿ ಫೈಲ್ಡ್ ಅಗೇನ್ಸ್ಟ್ ಓನ್ಲಿ ಅಡಲ್ಟ್ ಮೇಲ್ ಒಂದು, ಹಾಗೆ ಆರ್ ಹಿಸ್ ರಿಲೇಟಿವ್ ಅಂತ ಹೀಗೆ ಒಂದು 2 ಹೇಳ್ತಾರೆ. ಸೊ ಯಾರೇ ಒಂದು ಅಡಲ್ಟ್ ಮೇಲ್ ಇರಲಿ, ಇಫ್ ಹಿ ಹ್ಯಾಸ್ ಕಮಿಟೆಡ್ ಎನಿ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ಹಿಮ್, ಕೇಸ್ ಕ್ಯಾನ್ ಬಿ ಫೈಲ್ಡ್, ಆರ್ ಅವನ ಸಂಬಂಧಿಕರು. ಸೊ ಸಮ್ಟೈಮ್ಸ್ ದಿಸ್ ಆಲ್ಸೋ ಕ್ಯಾನ್ ಬಿ ಮಿಸ್ಯೂಸ್ಡ್. ಗಂಡನ ಮನೆಗೆ ಹೆದರಿಸಬೇಕು ಹೇಳುವಂಥ ಕಾರಣಕ್ಕೆ ಈ ಒಂದು ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥವ್ರು ಇರ್ತಾರೆ. ಆದರೆ ದಿಸ್ ಈಸ್ ಫಾರ್ ರಿಫಾರ್ಮೇಟಿವ್ ವೆಲ್ಫೇರ್ ಪ್ರೊವಿಷನ್. ಸೊ ಅದಕ್ಕೋಸ್ಕರ ಏನು ಹೇಳಿದ್ದಾರೆ, ಈವನ್ ದ ರಿಲೇಟಿವ್ ಮೇ ಆಲ್ಸೋ ಇನ್ಕ್ಲೂಡ್ ಅ ಫೀಮೇಲ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಸೊ ಹಾಗಂತ ಫೀಮೇಲ್ ಮೆಂಬರು ಶಿ ಕೆನಾಟ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ದಿಸ್ ವೈಫ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್. ಅ ವೈಫ್ ಕ್ಯಾನ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ದಿ ಹಸ್ಬೆಂಡ್ ಆರ್ ಹೂ ಇಸ್ ದಿ ಅಬ್ಯೂಸರ್ ಆರ್ ಹಿಸ್ ರಿಲೇಟಿವ್, ಮೇ ಬಿ who may also include his mother, sister-in-law, ಅಥವಾ ಬೇರೆ ಸಿಸ್ಟರ್ಸ್ ಯಾರಾದರೂ ಇರ್ಬೋದು. ಆದರೆ those ladies cannot file a case against this wife. So that is one limitation which we can find in this particular act. ಸೊ ಅಂದರೆ ಹೆಂಗಸರ ವಿರುದ್ಧ ಮಾಡಲಿಕ್ಕೆ ಇಲ್ಲ ಕೇಸ್ ಅಂತ, ಅನ್ಲೆಸ್ ಇಫ್ she is related to the husband or the respondent ಅಂತ ಹೇಳ್ತಾರೆ, respondent being the adult male member of the family ಅಂತ. ಸೊ ಮ್ಯಾರೇಜ್ ಆರ್ ಥ್ರೂ ಅ ರಿಲೇಷನ್ಶಿಪ್ ಇನ್ ದಿ ನೇಚರ್ ಆಫ್ ಅ ಮ್ಯಾರೇಜ್ ಆರ್ ಅಡಾಪ್ಷನ್. ಸೊ ಮ್ಯಾರೇಜ್ ಇರ್ಬೋದು ಅಥವಾ ಅಡಾಪ್ಷನ್ ಮುಖಾಂತರನೂ ಆ ಮಗು ಅಥವಾ ಆ ವ್ಯಕ್ತಿಯ ಮನೆಗೆ ಬಂದಿರುವಾಗ ಯಾವುದೇ ರೀತಿಯ ಅಬ್ಯೂಸ್ ಮಾಡಿದರೆ ಇದಾಗತ್ತೆ. ಸೊ ಇದು ಒಂದು ರೀತಿ. ಸೊ ಇನ್ ಅಡಿಷನ್ ರಿಲೇಷನ್ಶಿಪ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಲಿವಿಂಗ್ ಟುಗೆದರ್ ಆಸ್ ಎ ಜಾಯಿಂಟ್ ಫ್ಯಾಮಿಲಿ ಆರ್ ಆಲ್ಸೋ ಇನ್ಕ್ಲೂಡೆಡ್. ಸೊ ಒಟ್ಟು ಕುಟುಂಬದಲ್ಲಿ ಇರುವಾಗ ಸೊ ಯಾರ ಮೇಲೆ ಬೇಕಾದರೂ ಕೆಲವೊಂದು ಸಲ ದೌರ್ಜನ್ಯ ಮಾಡ್ಬೋದು, ಬೈಬೋದು, ಸಣ್ಣ ಪುಟ್ಟ ಬೈಗುಳ ಅದನ್ನು ಕನ್ಸಿಡರ್ ಮಾಡುವಂಥದ್ದಲ್ಲ. ಆದರೆ ಆ ಟೋಟಲ್ ಆಗಿ ಆ ಸರ್ಕಮ್ಸ್ಟೆನ್ಸ್ ಏನು, ಆ ಸಂದರ್ಭ ಏನು, ಡೌರಿಗೆ ಡಿಮಾಂಡ್ ಮಾಡ್ತಿದ್ರಾ, ಈ ಎಲ್ಲ ಕಾರಣಗಳನ್ನು ನೋಡಿಕೊಂಡು ಈ ಒಂದು ಪರಿಸ್ಥಿತಿಯನ್ನು ನಿರ್ಧರಿಸ್ತಾರೆ. ಸೊ ಅದಕ್ಕೋಸ್ಕರ ಡೊಮೆಸ್ಟಿಕ್ ಇನ್ಸಿಡೆನ್ಸ್ ರಿಪೋರ್ಟ್ ಅಂತಲೇ ಅದನ್ನು ತಯಾರು ಮಾಡಬೇಕು, ಪ್ರೊಟೆಕ್ಷನ್ ಆಫೀಸರ್ ಅಂತ ಇರ್ತಾರೆ. ಸೊ ಹಾಗೆ ಒಂದೇ ಸಲ ಯಾರ ಮೇಲೂ ಏಕಾಏಕಿ ಕೇಸನ್ನು ಫೈಲ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್
rule, its own procedure. So that has to be seen properly. So relationship with family members living together as a joint family are also included. Even those women who are sisters, widows, mothers, single women or living with the abuser are entitled to the legal protection under the proposed legislation. Okay, ಅವರಿಗೆ ಆ ಪ್ರೊಟೆಕ್ಷನ್ ಸಿಗತ್ತೆ ಅಂತ. ಏನು ಪ್ರೊಟೆಕ್ಷನ್ನು? ಅವರಿಂದ ಇವರು ಕಂಪ್ಲೀಟ್ ಆಗಿ ಬೇರೆ ಮಾಡುವಂಥದ್ದು. ಬೇರೆ ಅಂದರೆ ಜುಡಿಷಿಯಲಿಕ್ಕಿಂತ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಅವರು ಇವರ ಹತ್ರ ಹೋಗ್ಲಿಕ್ಕಿಲ್ಲ, ಅವರು ಕೆಲಸ ಮಾಡುವಂಥ ಜಾಗದಲ್ಲಿ ಹೋಗ್ಲಿಕ್ಕಿಲ್ಲ, ಅಥವಾ ಅವರು ಸಾಮಾನ್ಯವಾಗಿ ಯಾವ ಜಾಗದಲ್ಲಿ ಇರ್ತಾರೆ ಅಂಥ ಜಾಗಕ್ಕೂ ಆ ಅಬ್ಯೂಸರು ಹೋಗುವಂಥ ಪರಿಸ್ಥಿತಿಲಿ ಇರಬಾರ್ದು ಹೇಳುವಂಥದ್ದಕ್ಕೆ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತೇವೆ ಅಂತ ಹೇಳುವಂಥದ್ದು ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ. ಅಂದರೆ ಮೋರ್ ಓವರ್ ಆ ವ್ಯಕ್ತಿಗೆ ಪನಿಷ್ ಮಾಡೋದಕ್ಕಿಂತ ಈ ಅಗ್ರೀಡ್ ಪರ್ಸನ್ ಯಾರಿರ್ತಾರೆ ಅವರಿಗೆ ಜಾಸ್ತಿ ಪ್ರೊಟೆಕ್ಷನ್ನು, ಆ ರೆಸಿಡೆನ್ಸ್ಗೆ ರೈಟ್ ಕೊಡುವಂಥದ್ದು, ಅದನ್ನೆಲ್ಲ ಇಲ್ಲಿ ಜಾಸ್ತಿ ಹೇಳಲಿಕ್ಕಾಗಿದೆ. ಸೊ ಅ ವೆರಿ ಬ್ಯೂಟಿಫುಲಿ ಕ್ರಾಫ್ಟೆಡ್, ವೆರಿ ಬ್ಯೂಟಿಫುಲಿ ಲೆಜಿಸ್ಲೇಟೆಡ್ ಆ್ಯಕ್ಟ್. ಸೊ ಪ್ಲೀಸ್ ರೀಡ್ ದಿಸ್ ಎಂಟೈರ್ ಒಂದು ಆ್ಯಕ್ಟನ್ನು ಕಂಪ್ಲೀಟಾಗಿ ನೋಡಿ. ಇಟ್ ಮೇ ಬಿ ಹೆಲ್ಪ್ಫುಲ್ ಟು ಯು. ಸೊ ಇದು ನಾನು ಆವಾಗ ಹೇಳಿದಾಗೆ, ವೆರಾಸ್ ದ ಬಿಲ್ ಎನೇಬಲ್ಸ್ ದಿ ವೈಫ್ ಆರ್ ದಿ ಫೀಮೇಲ್ ಲಿವಿಂಗ್ ಇನ್ ಅ ರಿಲೇಷನ್ಶಿಪ್ ಇನ್ ದಿ ನೇಚರ್ ಆಫ್ ಅ ಮ್ಯಾರೇಜ್. ಸೊ ಇದು ನೋಡಿ, ಇದು ಬಹಳ ಮುಖ್ಯ. So this particular section, particular word says that relationship in the nature of a marriage andre even marriage or also includes such type of nature of marriage andre yavadu live in relationships. ಅಲ್ಲಿ ಅಬ್ಯೂಸ್ ಆದರೂ ಕೂಡ ಮ್ಯಾರೇಜ್ ಆಗದಿದ್ರು ಅದನ್ನು ಡೊಮೆಸ್ಟಿಕ್ ವೈಲೆನ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಅಂಥ ವ್ಯಕ್ತಿಗಳಿಗೆ ಏನು ಮಾಡ್ಬೋದು? ಟು ಫೈಲ್ ಅ ಕಂಪ್ಲೇಂಟ್ ಅಂಡರ್ ದಿ ಪ್ರಪೋಸ್ಡ್ ಎನಾಕ್ಟ್ಮೆಂಟ್. ಸೊ ಇದು ಆಬ್ಜೆಕ್ಟ್ ಆ್ಯಂಡ್ ರೀಸನ್ಸಲ್ಲಿ ಇದ್ದಿದ್ದು. ಆವಾಗ ಈ ಎನಾಕ್ಟ್ಮೆಂಟ್ ಇನ್ನೂ ಬಿಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಸೇಮ್ ಅದೇ ವರ್ಡನ್ನು ತೆಗೆದಿದ್ದೇನೆ. ಸೊ ಈಗ ನಾವು ದಿಸ್ ಇಸ್ ದ ಎನಾಕ್ಟ್ಮೆಂಟ್ ಓನ್ಲಿ, ಪ್ರಪೋಸ್ಡ್ ಅಲ್ಲ, ದ ಎನಾಕ್ಟ್ಮೆಂಟ್ ಇಟ್ ಸೆಲ್ಫ್. ಓಕೆ, ಸೊ ಅಗೇನ್ಸ್ಟ್ ಎನಿ ರಿಲೇಟಿವ್ ಆಫ್ ದಿ ಹಸ್ಬೆಂಡ್ ಆರ್ ದಿ ಮೇಲ್ ಪಾರ್ಟ್ನರ್, ಇಟ್ ಡಸ್ ನಾಟ್ ಎನೇಬಲ್ ಎನಿ ಫೀಮೇಲ್ ರಿಲೇಟಿವ್ ಆಫ್ ದಿ ಹಸ್ಬೆಂಡ್ or the male partner to file a complaint against the wife or the female partner. Okay, next ನೋಡಿ ಅದರದ್ದು ಮುಖ್ಯವಾದ ಫೀಚರ್ಸ್ ಯಾವ್ದು ಅಂತ. So it defines the expression domestic violence to include actual abuse or threat or abuse. ಸೊ ನಿಜವಾಗ್ಲೂ ಅಬ್ಯೂಸ್ ಮಾಡುವಂಥದ್ದು, ಹೊಡೆಯೋದು, ಬಡಿಯೋದು, ಗಾಯ ಮಾಡುವಂಥದ್ದು, ಅಥವಾ ಬೆದರಿಕೆ ಒಡ್ಡೋದು, ಥ್ರೆಟ್, ಆರ್ ಅಬ್ಯೂಸ್ ದ್ಯಾಟ್ ಈಸ್, ಸೊ ದೇ ಹ್ಯಾವ್ ಕವರ್ಡ್ ಯಾವ್ಯಾವ ಅಬ್ಯೂಸ್ಗಳೆಲ್ಲವೂ ಇದರಲ್ಲಿ ಬರ್ತವೆ ಹೇಳುವಂಥದ್ದು. ಫಿಸಿಕಲ್, ಸೆಕ್ಷುವಲ್, ವರ್ಬಲ್, ಎಮೋಷನಲ್ ಆರ್ ಎಕನಾಮಿಕ್, ಇವೆಲ್ಲವೂ ಕೂಡ ಏನು ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ರೆಫರ್ ಟು ಸೆಕ್ಷನ್ 3 ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡೊಮೆಸ್ಟಿಕ್ ವೈಲೆನ್ಸ್. ಸೊ ದಿಸ್ ಇಸ್ ವೆರಿ ನೆಸಸರಿ. ಸೊ ಹರಾಸ್ಮೆಂಟ್ ಬೈ ವೇ ಆಫ್ ಅನ್ಲಾಫುಲ್ ಡೌರಿ ಡಿಮಾಂಡ್ಸ್. ಕೆಲವೊಂದ್ಸಲ ಹರಾಸ್ಮೆಂಟು ಸುಮ್ಮನೆನೂ ಆಗ್ಬೋದು, ಯಾವುದೇ ಡೌರಿ ಡಿಮಾಂಡ್ಸ್ ಇಲ್ಲದೆ ಇರ್ಬೋದು. ಸುಮ್ಮನೆ ನಿನ್ನ ಕಂಡ್ರೆ ಆಗೋದಿಲ್ಲ, ನೀನು ಯಾಕೆ ಬಂದೆ ಈ ಮನೆಗೆ, ನಿನ್ನಿಂದ ಹೀಗಾಯಿತು ಹಾಗಾಯಿತು ಅಂತ ಎಷ್ಟೋ ಸಲ ಕಾರಣವಿಲ್ಲದೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ, ಅಬ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟು ಕೆಲವೊಂದು ಸಲ ಈ ಡೌರಿಗೆ ಇಂತಿಷ್ಟು ಡಿಮಾಂಡ್ ಮಾಡಿದ್ದಾವೆ, ಇಂತಿಷ್ಟು ಹಣ ತರಬೇಕು ಮನೆಯಿಂದ ಅಂತ ಹೇಳಿಕೊಂಡು ಆ ಒಂದು ಡೌರಿ ಡಿಮಾಂಡ್ಸ್ ಕೂಡ ಇರುತ್ತೆ. ಸೊ ಇದು ಕೂಡ ಹರಾಸ್ಮೆಂಟ್ ಬೈ ವೇ ಆಫ್ ಅನ್ಲಾಫುಲ್ ಡೌರಿ ಡಿಮಾಂಡ್ಸ್ ಟು ದ ವುಮನ್ ಆರ್ ಹರ್ ರಿಲೇಟಿವ್ಸ್ ವುಡ್ ಆಲ್ಸೋ ಬಿ ಕವರ್ಡ್ ಅಂಡರ್ ದಿಸ್ ಡೆಫಿನಿಷನ್. ಓಕೆ, ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಫಾರ್ ದಿ ರೈಟ್ಸ್ ಆಫ್ ವುಮೆನ್ ಟು ಸೆಕ್ಯೂರ್ ಹೌಸಿಂಗ್. ಸೊ ಈ ಒಂದು ಕಾರಣದಿಂದ ಮೊದಲೇನಾಗ್ತಿತ್ತು, 498 ಇರುವಾಗ, ಹೌದು ಯಾರು ವಿರುದ್ಧ ಕೇಸ್ ಹಾಕ್ತಾರೆ, ಎಲ್ಲವೂ ಅವರ ಸಂಬಂಧಿಕರೇ ಆಗಿರುವಾಗ, ಆ ಲೇಡಿ ಆ ಮದುವೆ ಆಗಿ ಹೋದಾಗ ಅವರ ಸಂಬಂಧಿಕರು ಅವಳ ಗಂಡನ ವಿರುದ್ಧನೇ ಕೇಸ್ ಹಾಕಿದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕೇಸ್ ಹಾಕಿದರೆ ಅವರನ್ನು ನ್ಯಾಚುರಲ್ ಆಗಿ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ. ಸೊ ಆ ಮನೆಗೆ ಸೇರಿಸ್ಕೊಳ್ಳದೆ ಇದ್ದಾಗ ವೇರ್ ವಿಲ್ ಶಿ ಗೋ? ಮೇ ಬಿ ಶಿ ಮೈಟ್ ಗೋ ಟು ಮ್ಯಾಟ್ರಿಮೋನಿಯಲ್ ಹೋಮ್, ಬಟ್ ಡಿಪೆಂಡ್ಸ್ ಅಪಾನ್ ದಿ ಸೋಷಿಯಲ್ ಕಸ್ಟಮ್ಸ್ ಆ್ಯಂಡ್ ಹೌ the matrimonial home members treat her. ಕೆಲವೊಂದ್ಸಲ she may not be having any matrimonial home also. It depends ಅಲ್ವಾ? ಸೊ ಅದಕ್ಕೋಸ್ಕರ ಆ ಒಂದು ಮನೆಯ ಭದ್ರತೆ ನೀಡ್ತಾರೆ, ಶೇರ್ಡ್ ಹೌಸ್ ಹೋಲ್ಡ್ ರೈಟ್ ಅಂತ ಕೊಡ್ತಾರೆ. ಸೊ ಇಟ್ ಆಲ್ಸೋ ಪ್ರೊವೈಡ್ಸ್ ಫಾರ್ ದಿ ರೈಟ್ ಆಫ್ ಅ ವುಮನ್ ಟು ರಿಸೈಡ್ ಇನ್ ಹರ್ ಮ್ಯಾಟ್ರಿಮೋನಿಯಲ್ ಹೋಮ್. ಮ್ಯಾಟ್ರಿಮೋನಿಯಲ್ ಹೋಮ್ ಅಂದರೆ ಗಂಡನ ಮನೆ. ಸೊ ಶೇರ್ಡ್ ಹೌಸ್ ಹೋಲ್ಡ್ ವೆದರ್ ಆರ್ ನಾಟ್ ಶಿ ಹ್ಯಾಸ್ ಎನಿ ಟೈಟಲ್ ಆರ್ ರೈಟ್ಸ್. ಆ ಹೆಂಗಸು ಮನೆಯನ್ನು ತಗೊಂಡಿದ್ದಾಳೆ ಅಂತ ಇಲ್ಲ, ಬೇರೆ ಯಾರು ಅಣ್ಣ ತಮ್ಮಂದ್ರು ಸೇರಿ ತಗೊಂಡಿದ್ದು ಅಥವಾ ಆ ಕುಟುಂಬದಲ್ಲಿ ಬಂದಿದ್ದ ಪ್ರಾಪರ್ಟಿ. ಈ ವ್ಯಕ್ತಿ ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಇವರಿಗೇನು ರೈಟ್ ಇರಲಿಕ್ಕಿಲ್ಲ. ಆದರೆ
ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಿನ ಒಂದು ದೃಷ್ಟಿಕೋನದ ಪ್ರಕಾರ ಶಿ ಈಸ್ ಹ್ಯಾವಿಂಗ್ ದಿ ರೈಟ್ ಆಫ್ ರೆಸಿಡೆನ್ಸ್, ರೈಟ್ ಟು ಸ್ಟೇ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಹೋಮ್, ಸ್ಟೇ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯಾಟ್ರಿಮೋನಿಯಲ್ ಹೋಮ್ ಆರ್ ಸ್ಟೇ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಹೇಳ್ತಾರೆ. ಸೊ ಶೇರ್ಡ್ ಹೌಸ್ ಹೋಲ್ಡ್ ಕೂಡ ಹೇಳುವಂಥದ್ದನ್ನು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡೋಣ. ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ನೋಡೋಣ. ಸೊ ದಿಸ್ ರೈಟ್ ಈಸ್ ಸೆಕ್ಯೂರ್ಡ್ ಬೈ ಅ ರೆಸಿಡೆನ್ಸ್ ಆರ್ಡರ್. ಓಕೆ, ಸೊ ದಿಸ್ ಇಸ್ ವೆರಿ ಯೂನಿಕ್. ಸೊ ಅವರಿಗೆ ಈ ಒಂದು ಆ ಮನೇಲಿ ಹೋಗಿ ಇರಬೇಕು ಹೇಳುವಂಥ, ಮನೇಲಿ ಇರಲೇಬೇಕು, ಅವಳಿಗೆ ಆ ಹಕ್ಕು ಕಲ್ಪಿಸ್ಕೊಡ್ಬೇಕು, ಅದಕ್ಕೆ ಯಾರು ತಡೆ ಉಂಟು ಮಾಡಬಾರ್ದು. ಒಂದು ವೇಳೆ ಆ ಅಬ್ಯೂಸರ್ ಇದ್ರೆ ಏನು ಮಾಡ್ತಾರೆ, ಆ ಅಬ್ಯೂಸರ್ ಅಲ್ಲಿ ಹೋಗಬಾರ್ದು, ಅವಳ ಹತ್ರ ಹೋಗಬಾರ್ದು, ಆ ಮನೆ ಹತ್ರ, ಆ ಪೋರ್ಷನ್ ಹತ್ರ ಉಳಿದ ಮನೆ ಮೆಂಬರ್ಸು ಹೋಗಬಾರ್ದು ಹೇಳುವಂಥ ಬೇರೆ ಬೇರೆ ಕಾರಣಗಳಿಗೆ ಆ ಒಂದು ಶೇರ್ಡ್ ಹೌಸ್ ಹೋಲ್ಡಲ್ಲಿ ರೈಟ್ ಕೊಡ್ಬೋದು, ಅಥವಾ ಸೆಪ್ರೇಟ್ ಅಕಾಮಿಡೇಷನ್ ಆರ್ಡರ್ ಕೂಡ ಕೊಡ್ಬೋದು ಅಂತ ಹೇಳ್ತಾರೆ. ಬೇರೆ ಮನೆಯಲ್ಲಿ ವಾಸಿಸ್ತೇನೆ, ಅಲ್ಲಿ ವಾಸ ಮಾಡುವ ಖರ್ಚನ್ನು ಇವರು ರೆಸ್ಪಾಂಡೆಂಟ್ ನೀಡಬೇಕು ಅಂತ ಹೇಳುವಂಥ ಆ ಒಂದು ಆರ್ಡರ್ ಕೂಡ ಇದರಲ್ಲಿ ಮಾಡ್ಬೋದು. ಸೊ ರೆಸಿಡೆನ್ಸ್ ಆರ್ಡರ್ ಅಂದರೆ ಆ ಶೇರ್ಡ್ ಹೌಸ್ ಹೋಲ್ಡಲ್ಲೂ ಕೂಡ ವಾಸ ಮಾಡ್ಬೋದು, ಅಥವಾ they can stay in the separate accommodation where the expenses have to be borne by that respondent. Okay, so this order is passed by the magistrate. Next, ಒಂದು ರೆಸಿಡೆನ್ಸ್ ಆರ್ಡರ್ ಆಯಿತು, ಅದು ಉಳಿಯುವ ಹಕ್ಕು, ವಾಸಿಸುವ ಹಕ್ಕು. ಇನ್ನು ಇಟ್ ಎಂಪವರ್ಸ್ ದಿ ಮ್ಯಾಜಿಸ್ಟ್ರೇಟ್ ಟು ಪಾಸ್ ಪ್ರೊಟೆಕ್ಷನ್ ಆರ್ಡರ್ಸ್ ಇನ್ ಫೇವರ್ ಆಫ್ ದಿ ಅಗ್ರೀಡ್ ಪರ್ಸನ್ ಟು ಪ್ರಿವೆಂಟ್ ದಿ ರೆಸ್ಪಾಂಡೆಂಟ್ ಫ್ರಮ್ ಏಡಿಂಗ್ ಆರ್ ಕಮಿಟಿಂಗ್ ಆನ್ ಆಕ್ಟ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಅಂದರೆ ಆ ರೆಸ್ಪಾಂಡೆಂಟ್ ಏನಿರ್ತಾರೆ, ಅಬ್ಯೂಸ್ ಮಾಡುವಂಥ ವ್ಯಕ್ತಿ ಯಾರಿರ್ತಾರೆ, ಅವರು ಈ ತನ್ನ ಹೆಂಡತಿ ಅಥವಾ ಸಿಸ್ಟರ್ ಅಥವಾ ಯಾರೇ ಇರಲಿ ಅವರಿಗೆ ವೈಲೆನ್ಸ್ ಮಾಡದೇ ಇರುವ ಹಾಗೆ ಪ್ರಚೋದನೆ ನೀಡಬಾರ್ದು, ಅಥವಾ ಅವರೇ ವೈಲೆನ್ಸ್ ಮಾಡದೇ ಇರುವ ಹಾಗೆ ಪ್ರೊಟೆಕ್ಷನ್ ಸಿಗಬೇಕು ಹೇಳುವಂಥ ಒಂದು ಆರ್ಡರ್ ಕೋರ್ಟ್ ಪಾಸ್ ಮಾಡ್ತದೆ, ಮ್ಯಾಜಿಸ್ಟ್ರೇಟ್ ಪಾಸ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ನೋನ್ ಆಸ್ ದಿ ಪ್ರೊಟೆಕ್ಷನ್ ಆರ್ಡರ್. ಹಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅವರು ಆ ವರ್ಕ್ ಪ್ಲೇಸ್ಗೆ ಎಂಟರ್ ಆಗಬಾರ್ದು, ಅಥವಾ ಆ ಹೆಂಗಸು ಪ್ರತಿದಿನ ಮಾರ್ಕೆಟಿಗೆ ಹೋಗುತ್ತೆ, ಅಲ್ಲಿ ಹೋಗ್ಕೊಂಡು ಗಲಾಟೆ ಮಾಡಿ ಸುಮ್ಮನೆ ಹೊಡೆದು ಎಲ್ಲ ಮಾಡ್ತಾರೆ. ಸೊ ಅದು ಕೂಡ ಆಗಬಾರ್ದು. ಅಲ್ಲಿ ಧಮಕಿ ಹಾಕ್ಬೋದು, ಬೆದರಿಕೆ ಒಡ್ಬೋದು, ಅದು ಕೂಡ ಮಾಡಲಿಕ್ಕಿಲ್ಲ. ಯಾವಾಗಲೂ ಎಲ್ಲಿ ಫ್ರೀಕ್ವೆಂಟ್ಲಿ ವೇರ್ ಶಿ ವಿಸಿಟ್ಸ್ ಅಲ್ಲಿ ಕೂಡ ಆಗಬಾರ್ದು ಹೇಳುವಂಥದ್ದು. ಅಟೆಂಪ್ಟಿಂಗ್ ಟು ಕಮ್ಯುನಿಕೇಟ್ ವಿತ್ ಹರ್, ಬೇಕಂತ ಮಾತಾಡಬೇಕು ಹೇಳುವಂಥ ಪ್ರಯತ್ನ ಮಾಡುವಂಥದ್ದು. ಐಸೋಲೇಟಿಂಗ್ ಎನಿ ಅಸೆಟ್ಸ್ ಯೂಸ್ಡ್ ಬೈ ಬೋತ್ ದಿ ಪಾರ್ಟೀಸ್ ಆ್ಯಂಡ್ ಕಾಸಿಂಗ್ ವೈಲೆನ್ಸ್ ಟು ದಿ ಅಗ್ರೀಡ್ ಪರ್ಸನ್. ಆ ಇಬ್ಬರು ಒಟ್ಟಿಗೆ ಸೇರಿ ಏನೋ ಕಾರ್ ಉಪಯೋಗಿಸ್ತಾ ಇದ್ರು, ಒಂದು ಬೈಕ್ ಉಪಯೋಗಿಸ್ತಾ ಇದ್ರು, ಅದನ್ನು ಅವಳಿಗೆ ಸಿಗದೆ ಇರುವಾಗೆ ಮಾಡೋದು, ಸಪ್ರೇಟ್ ಆಗಿಡುವಂಥದ್ದು. ಅಥವಾ ಯಾವುದೋ ಒಂದು ಜಾಯಿಂಟ್ FD ಇತ್ತು, ಅಥವಾ ಏನೋ ಒಂದು ಕ್ಯಾಶ್ ಇತ್ತು, ಯಾವುದೇ ಇರಲಿ, ಒಂದು ಅಸೆಟ್ಸ್ಗಳನ್ನು ಇಬ್ಬರು ಯೂಸ್ ಮಾಡ್ತಿದ್ರು, ಅದು ಅವರಿಗೆ ಸಿಗಬಾರ್ದು ಹೇಳುವಂಥದ್ದನ್ನು ಅಡಗಿಸಿ ಇಡುವುದು, ಅಥವಾ ಸಪ್ರೇಟ್ ಮಾಡಿಡ್ಬೋದು. ಓಕೆ, ಅಥವಾ ಡೈರೆಕ್ಟಾಗಿ ವೈಲೆನ್ಸ್ ಕಾಸ್ ಮಾಡುವಂಥದ್ದು. ಅವರಿಗೆ ಆರ್ ಹರ್ ರಿಲೇಟಿವ್ಸ್ ಆರ್ ಅದರ್ಸ್ ಹು ಪ್ರೊವೈಡ್ ಹರ್ ಅಸಿಸ್ಟೆನ್ಸ್ ಫ್ರಮ್ ದಿ ಡೊಮೆಸ್ಟಿಕ್ ವೈಲೆನ್ಸ್. ಉಳಿದವ್ರು ಯಾರು ಅವರಿಗೆ ಹೆಲ್ಪ್ ಮಾಡ್ತಿರ್ತಾರೆ ಅವರಿಗೂ ಕೂಡ ವೈಲೆನ್ಸ್ ಮಾಡ್ಬೋದು, ಮಾಡ್ತೇನೆ ಅಂತ ಥ್ರೆಟನ್ ಮಾಡ್ಬೋದು. ಆ ಥರ ಕೃತ್ಯಗಳಿಂದ ಈ ಒಂದು ಲೇಡಿಗೆ, ಈ ಒಂದು ಅಗ್ರೀಡ್ ಪರ್ಸನ್ಗೆ ಪ್ರೊಟೆಕ್ಷನ್ ಸಿಗಬೇಕು. ಆ ಕಾರಣಕ್ಕೋಸ್ಕರ ಕೋರ್ಟ್ ಪ್ರೊಟೆಕ್ಷನ್ ಆರ್ಡರ್ ಮಾಡಿ ಈ ವ್ಯಕ್ತಿ ಈ ಎಲ್ಲ ಕೃತ್ಯಗಳನ್ನು ಮಾಡಬಾರ್ದು ಹೇಳುವಂಥ ಆರ್ಡರನ್ನು ಪಾಸ್ ಮಾಡ್ತದೆ. ಸೊ ದ್ಯಾಟ್ ಈಸ್ ನೋನ್ ಆಸ್ ದಿ ಪ್ರೊಟೆಕ್ಷನ್ ಆರ್ಡರ್. ನೆಕ್ಸ್ಟ್, ಹಾಗೆ ಬೇರೆ ಬೇರೆ ರೀತಿಯ ಏಜೆನ್ಸೀಸ್ಗಳಿವೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಪ್ರಕಾರ. ಸೊ ಇಟ್ ಪ್ರೊವೈಡ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಪ್ರೊಟೆಕ್ಷನ್ ಆಫೀಸರ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಫ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಆ್ಯಸ್ ಸರ್ವಿಸ್ ಪ್ರೊವೈಡರ್ಸ್. ಸೊ ಸರ್ವಿಸ್ ಪ್ರೊವೈಡರ್ಸ್, ಯಾಕೆಂದರೆ ಈಗ ಒಂದು ವ್ಯಕ್ತಿ ಬಂದರೆ ತನಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತದೆ ಅಂತ ಹೇಳಿದರೆ ಅವರಿಗೆ ಹೇಗೆ ಫಸ್ಟ್ ಆಫ್ ಆಲ್ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು, ಅಥವಾ ಅವರಿಗೆ ಎಲ್ಲಿ ಶೆಲ್ಟರ್ ನೀಡಬೇಕು. ಯಾಕೆಂದರೆ ಕೋರ್ಟ್ ಆರ್ಡರ್ ಆಗುವಂಥದ್ದು ಸ್ವಲ್ಪ ಟೈಮ್ ಸಿಗ್ಬೋದು, ಯಾಕೆಂದರೆ ಕಂಪ್ಲೇಂಟ್ ಫೈಲ್ ಮಾಡಿ, ಎನ್ಕ್ವೈರಿ ಆಗಿ, ಡೊಮೆಸ್ಟಿಕ್ ಇನ್ಸಿಡೆನ್ಸ್ ರಿಪೋರ್ಟ್ ಆಗಿ, ಇವೆಲ್ಲವೂ ಕೂಡ ಕೋರ್ಟ್ ನಿರ್ಧಾರ ಮಾಡುವಂಥಕ್ಕೆ ಸಮಯ ತಗಲತ್ತೆ. ಅಂಥ ಟೈಮಲ್ಲಿ ಆ ಒಂದು ಅಗ್ರೀಡ್ ಪರ್ಸನ್ ಎಲ್ಲಿರಬೇಕು? ಸೊ ಶೆಲ್ಟರ್ ಹೋಮ್ಸು, ಇಟ್ ವಿಲ್ ಪ್ರೊವೈಡ್ ಫಾರ್ ಶೆಲ್ಟರ್ ಹೋಮ್ಸು, ಅದನ್ನೆಲ್ಲ ಆ ಅರೇಂಜ್ಮೆಂಟ್ ಮಾಡುವಂಥದ್ದು ಯಾರು? ಸೊ ಅದಕ್ಕೋಸ್ಕರ ಸರ್ವಿಸ್ ಪ್ರೊವೈಡರ್ಸ್ ಅಂತಲೇ NGOsಗಳು ರಿಜಿಸ್ಟರ್ ಆಗಿರ್ತಾರೆ. ಸೊ ಆ ಒಂದು ರಿಜಿಸ್ಟ್ರೇಷನ್ಗಳ ಬಗ್ಗೆ ಕೂಡ ಈ ಒಂದು ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಷ್ಟೇ ಅಲ್ಲ, ಯು ಹ್ಯಾವ್ ಟು ಆಲ್ಸೋ ರೀಡ್ ದ ರೂಲ್ಸ್. ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ರೂಲ್ಸ್ ಅಂತ ಇದೆ, ಅದನ್ನು ಕೂಡ ಓದಬೇಕು. ಯಾಕೆಂದರೆ ಹೇಗೆ ರಿಜಿಸ್ಟ್ರೇಷನ್ ಆಗತ್ತೆ, ಕ್ಯಾಟಗರಿ ಏನು ರಿಜಿಸ್ಟ್ರೇಷನ್ ಆಗಲಿಕ್ಕೆ, ಎಲಿಜಿಬಿಲಿಟಿ ಏನು, ಅದೆಲ್ಲ ನಾವು ನೋಡಬೇಕು. ಓಕೆ, ಸೊ ಫಾರ್ ಪ್ರೊವೈಡಿಂಗ್ ಅಸಿಸ್ಟೆನ್ಸ್ ಟು ದಿ ಅಗ್ರೀಡ್ ಪರ್ಸನ್ ವಿತ್ ರೆಸ್ಪೆಕ್ಟ್ ಟು ಹರ್ ಮೆಡಿಕಲ್ ಎಕ್ಸಾಮಿನೇಷನ್, ಒಬ್ಟೇನಿಂಗ್ ಲೀಗಲ್ ಏಡ್, ಸೇಫ್ ಶೆಲ್ಟರ್. ಸೊ ಎಲ್ಲದಕ್ಕೂ ಕೂಡ ಆ ವ್ಯಕ್ತಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕು. ಫಸ್ಟ್ ಆಫ್ ಆಲ್ ಫಿಸಿಕಲ್ ಅಬ್ಯೂಸ್ ಆಗಿದ್ದರೆ ಫಸ್ಟು ಶಿ ನೀಡ್ಸ್ ಟ್ರೀಟ್ಮೆಂಟ್.
ಸೊ ಆ ಟ್ರೀಟ್ಮೆಂಟ್ಗೋಸ್ಕರ ಅಥವಾ ಲೀಗಲ್ ಏಡ್ ಕಾನೂನು ಸಲಹೆ ಬೇಕಾಗತ್ತೆ. ಹಾಗೆ ಸೇಫ್ ಶೆಲ್ಟರ್, ಒಂದು ಸುರಕ್ಷಿತವಾಗಿರುವ ಒಂದು ವಾಸಸ್ಥಾನ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲವೂ ಬಹಳ ಮುಖ್ಯ. ಸೊ ಅದನ್ನು ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದ್ರದ್ದು ಹಿಸ್ಟ್ರಿ ಆ್ಯಂಡ್ ಆಬ್ಜೆಕ್ಟ್ ನಾವು ನೋಡುವಂಥದ್ದಾದರೆ, ಇಟ್ಸ್ ಎನಾಕ್ಟೆಡ್ ಟು ಪ್ರೊವೈಡ್ ರೆಮಿಡಿ ಇನ್ ಸಿವಿಲ್ ಲಾ. ಸೊ ಇದು ಬಹಳ ಮುಖ್ಯ. ನಾನು ಆವಾಗ ಸೆಕ್ಷನ್ 18 23 ತನಕ ಹೇಳಿದೆ ನೋಡಿ. ಹಾಗೆ ಸೆಕ್ಷನ್ 12 ಕೂಡ ಎಲ್ಲವೂ ಕೂಡ ಏನು ಹೇಳುತ್ತೆ, ಪ್ರೊಟೆಕ್ಷನ್ ಆರ್ಡರ್, ರೆಸಿಡೆನ್ಸ್ ಆರ್ಡರ್, ಕಾಂಪನ್ಸೇಟರಿ ಆರ್ಡರ್, ಮಾನಿಟರಿ ರಿಲೀಫ್, ಹಾಗೆ ಕಸ್ಟಡಿ ಆರ್ಡರ್ಸ್. ಮಕ್ಕಳಿದ್ರೆ ಯಾರಿಗೆ ಕಸ್ಟಡಿ ನೀಡಬೇಕು ಹೇಳುವಂಥದ್ದು ಕೂಡ ಒಂದು ಬಹಳ ಮುಖ್ಯವಾಗಿ ತುಂಬ ಒಂದು ಚರ್ಚೆಗೆ ಕಾರಣ ಆಗ್ಬೋದು, ತುಂಬ ಒಂದು ಜಗಳಕ್ಕೆ ಕಾರಣ ಆಗುವಂತಹ ಸಂಗತಿಗಳಿರ್ತವೆ. ಸೊ ಹಾಗೆ ಇರುವಾಗ ಕಸ್ಟಡಿ ಆರ್ಡರ್ಸನ್ನು ಕೂಡ ಪಾಸ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ಇನ್ ದಿ ನೇಚರ್ ಆಫ್ ಸಿವಿಲ್ ನೇಚರ್. ಸೊ ಅದಕ್ಕೋಸ್ಕರ ರೆಮಿಡೀಸ್ ಆರ್ ಪ್ರೊವೈಡೆಡ್ ಅಂಡರ್ ಸಿವಿಲ್ ಲಾ ಫಾರ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಾಮ್ ಬೀಯಿಂಗ್ ವಿಕ್ಟಿಮ್ಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಂಡ್ to prevent occurrence of domestic violence in society. ಸೊ ಬೇರೆ ಬೇರೆ ಲೆಜಿಸ್ಲೇಷನ್ಸ್ಗಳು ಕೂಡ ಇವೆ, CRPC, IPC ಎಲ್ಲ. ಬಟ್ ಕೆಲವೊಂದು ಸಲ ಈ ವಲ್ನರೇಬಲ್ ಸಿಚುಯೇಷನ್ ಏನು ಕಾರಣ ಇದೆ, ಕೆಲವೊಂದು ಸಲ ಕೇಸ್ ಅವ್ರ ಮೇಲೆ ವೈಲೆನ್ಸ್ ಆಗ್ತಾಯಿದ್ರು ಕೂಡ ಏನೂ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ, ಕೆಲವೊಂದು ಎಜುಕೇಷನ್ ಇಲ್ಲದೆ ಇರೋ ಕಾರಣಕ್ಕೆ, ಕೆಲವೊಂದು ರಿಸೋರ್ಸಸ್ ಏನೂ ಇಲ್ಲ, ಕೆಲವೊಂದು ಗೈಡ್ ಮಾಡಲಿಕ್ಕೆ ಯಾರೂ ಇಲ್ಲ, ಕೆಲವೊಂದು ಧೈರ್ಯದ ಕೊರತೆಯ ಕಾರಣಕ್ಕೆ, ಇವೆಲ್ಲ ಕಾರಣಗಳಿಂದ ಯಾರು ಅಗ್ರೀಡ್ ಪರ್ಸನ್ನು, ಯಾರು ವಿಕ್ಟಿಮ್ ಆಗಿರ್ತಾರೆ, ದೇ ಮೇ ನಾಟ್ ಏಬಲ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಫೈಲ್ ಅ ಕೇಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆರ್ ರಿಪೋರ್ಟ್ ಅ ಕೇಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಅದಕ್ಕೋಸ್ಕರ ಯಾವ ಕಾರಣಕ್ಕೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟನ್ನು ಎನಾಕ್ಟ್ ಮಾಡಿದ್ದಾರೆ ಹೇಳುವಂಥದ್ದನ್ನು ಬಹಳ ಸುಂದರವಾಗಿ ಇಂದಿರಾ ಶರ್ಮಾ ವರ್ಸಸ್ VKV ಶರ್ಮಾ ಹೇಳುವಂಥ ಕೇಸಲ್ಲಿ ಹೇಳಿದ್ದಾರೆ. ಸೊ ಇದು ಆದಷ್ಟು ಓದಿ, ಏಕೆಂದರೆ ವೈ ದಿಸ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ವಾಸ್ ಪಾಸ್ಡ್, ಕಾರಣ ಏನು ಹೇಳುವಂಥದ್ದನ್ನು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ದಿಸ್ ವಾಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ಅ ಲಿವ್ ಇನ್ ರಿಲೇಷನ್ಶಿಪ್. ಸೊ ಅದರಲ್ಲಿ ಆ ಲಿವ್ ಇನ್ ರಿಲೇಷನ್ಶಿಪ್ ಕೂಡ ಇಟ್ ಈಸ್ ಇನ್ ದಿ ನೇಚರ್ ಆಫ್ ಅ ಮ್ಯಾರೇಜ್ ಅಂತ ಹೇಳಿದರು. ಹಾಗೆ ಯಾಕೆ, ಈ ಕಾರಣ ಯಾಕೆ ಅಂತ ಹೇಳಿ ಕೂಡ ಬಹಳ ಸುಂದರವಾಗಿ ನಿರೂಪಿಸ್ಕೊಟ್ಟಿದ್ದಾರೆ. ಹಾಗೆ ಉಳಿದಂತೆ ಬಂದಂಥ ಹಲವಾರು ಕಾನೂನುಗಳು ಸಹ ಇದನ್ನು ಹೇಳಿದ್ದಾವೆ. ಈ ಒಂದು ಈ ಇಂದಿರಾ ಶರ್ಮಾ ಕೇಸ್ ಇಟ್ಕೊಂಡು ಇನ್ನೂ ದೇ ಹ್ಯಾವ್ ರೀಟ್ರೇಟೆಡ್ ಅದನ್ನು ಮತ್ತೆ ಹೇಳ್ತಾ ಹೋಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು ಅಂತ ಡೆಫಿನೇಷನ್ ಹೇಳ್ತಾರೆ. ಇಟ್ ಹ್ಯಾಸ್ ದಿ ಸೇಮ್ ಮೀನಿಂಗ್ ಆಸ್ ಅಸೈನ್ ಟು ಇಟ್ ಇನ್ ಸೆಕ್ಷನ್ 3. ಸೆಕ್ಷನ್ 3ಯಲ್ಲಿ ಹೇಳಿರೋ ಪ್ರಕಾರನೇ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ಏನು ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ನೋಡಿ, ಫಾರ್ ದಿ ಪರ್ಪಸ್ ಆಫ್ ದಿಸ್ ಆ್ಯಕ್ಟ್ ಎನಿ ಆ್ಯಕ್ಟ್, ಒಮಿಷನ್ ಆರ್ ಕಮಿಷನ್ ಆರ್ ಕಂಡಕ್ಟ್. ಅಂದರೆ ನೋಡಿ, ನೆಗೆಟಿವ್ ಆಗೋ ಇದು ಬರ್ಬೋದು. ಹೆಂಡತಿ ಒಂದು ಗಾಯ ಆಗಿ ಬಿದ್ದು ನರಳ್ತಿದ್ದಾಳೆ ಅಥವಾ ಅನಾರೋಗ್ಯದಿಂದ ನರಳ್ತಿದ್ದಾಳೆ. ಸೊ ನೀವು ಅನಾರೋಗ್ಯ ಮಾಡಿದ್ದೀರಿ ಅಂತ ಅಲ್ಲ, ಆದರೆ ಆ ಅನಾರೋಗ್ಯದಲ್ಲಿ ಏನಂತ ಅವರಿಗೆ ವಿಚಾರಿಸದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗದೆ ಇದ್ದರೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಒಮಿಷನ್ ಆಫ್ ಅ ಪರ್ಟಿಕ್ಯುಲರ್ ಆ್ಯಕ್ಟ್, ಮಾಡದೇ ಇರುವಂತಹದ್ದು. ಸೊ ನೀವು ಏನಾಗಿ ಹೊಡೆದು ಅವರಿಗೆ ಗಾಯ ಮಾಡಬೇಕಂತಲ್ಲ, ಆದರೆ ಏನು ಮಾಡಬೇಕಿತ್ತೋ ಅದು ಮಾಡದೇ ಇದ್ರೂ ಸಹ ಇವನ್ ದ್ಯಾಟ್ ಬಿಕಮ್ಸ್ ಅನ್ ಒಫೆನ್ಸ್. ಓಕೆ, ಸೊ ಎನಿ ಆ್ಯಕ್ಟ್, ಒಮಿಷನ್ ಆರ್ ಕಮಿಷನ್ ಆರ್ ಕಂಡಕ್ಟ್, ನಡವಳಿಕೆ ಹೇಗೆ, ಕೆಲವೊಂದು ಸಲ ಆ ಮನೆಯಲ್ಲೇ ಯಾರು ಮಾತಾಡದೇ ಇದ್ದರೆ ಅಥವಾ ಯಾವಾಗಲೂ ಸಿಟ್ಟು ಮಾಡ್ತಾ ಇದ್ದರೆ, ಅಥವಾ ಈಗ ಸಣ್ಣ ಈಗ ನಾವು ಸಾಮಾನ್ಯವಾಗಿ ಹೇಳೋದಾದರೆ ಮನೇಲಿ ಬರುವಂಥದ್ದು ಯಾವ್ದು, ಕೆಲವೊಂದು ಹೊರಗೆ ಹೋಗುವಂಥ ವಿಚಾರದಲ್ಲಿ ಅಥವಾ ಅಡುಗೆಯ ವಿಚಾರದಲ್ಲಿ ಅಥವಾ ವ್ಯಕ್ತಿಗಳು ಮಾತುಕತೆ ಹೊಂದಾಣಿಕೆ ಸಮಸ್ಯೆಗಳು. ಸೊ ಇದೆಲ್ಲ ಕೂಡ ನಡವಳಿಕೆಯಲ್ಲಿ ಒಂದು ವ್ಯಕ್ತ ಆಗುವಂತಹ ಒಂದು ಕೇಸ್ಗಳು ಇವೆಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಕಾರಣಗಳ ಮುಖಾಂತರ ಒಂದು ಆ್ಯಕ್ಟ್, ಒಮಿಷನ್ ಅಥವಾ ಕಮಿಷನ್ ಆರ್ ಕಂಡಕ್ಟ್ಗಳ ಮುಖಾಂತರ ಡೊಮೆಸ್ಟಿಕ್ ವೈಲೆನ್ಸ್ ಮಾಡ್ಬೋದು. ಅಗ್ರೀಡ್ ಪರ್ಸನ್ಗೆ ಈ ರೆಸ್ಪಾಂಡೆಂಟ್ ಹೇಳುವನು ಡೊಮೆಸ್ಟಿಕ್ ವೈಲೆನ್ಸ್ ಮಾಡ್ಬೋದು ಹೇಳುವಂಥದ್ದನ್ನು ಹೇಳ್ತಾರೆ. ಸೊ ಹಾಗಿದ್ರೆ ಏನಾಗಿದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಗತ್ತೆ ಅಂತ ಹೇಳಿದರೆ, ಅಂಥ ನಡವಳಿಕೆ, ಆ್ಯಕ್ಟ್ ಅಥವಾ ಕಮಿಷನ್ನು ಏನಾದರೆ ಅದು ಡೊಮೆಸ್ಟಿಕ್ ವೈಲೆನ್ಸ್ ಆಗತ್ತೆ ಅಂದರೆ, ಇಫ್ ಇಟ್ ಹಾರ್ಮ್ಸ್ ಆರ್ ಇಂಜೂರ್ಸ್ ಆರ್ ಎಂಡೇಂಜರ್ಸ್, ಅಂದರೆ ಒಟ್ಟು ಆ ಡೇಂಜರ್ ತಂದು ಇಡುವಂಥದ್ದು ಅಥವಾ ಒಟ್ಟು ಹಾನಿ ಉಂಟು ಮಾಡುವಂಥದ್ದು. ಯಾವುದಕ್ಕೆ, ಒಂದು ಅವರ ಹೆಲ್ತಿಗಿರ್ಬೋದು ಅಥವಾ ಸೇಫ್ಟಿ ಅಥವಾ ಕೈ ಕಾಲು ಲೈಫ್ ಜೀವಕ್ಕೆ ಅಥವಾ ಅವರ ಟೋಟಲ್ ವೆಲ್ ಬೀಯಿಂಗ್, ಅವರ ನೆಮ್ಮದಿ ಅಂತ ಹೇಳ್ಬೋದಲ್ಲ, ಮೆಂಟಲ್ ವೆಲ್ ಬೀಯಿಂಗ್ ಆರ್ ಫಿಸಿಕಲ್ ವೆಲ್ ಬೀಯಿಂಗ್,
ಅವ್ರ ಒಟ್ಟು ಮಾನಸಿಕ ನೆಮ್ಮದಿ ಅಥವಾ ದೈಹಿಕ ಆರೋಗ್ಯ ಈ ಎಲ್ಲವುಗಳು ಅಫೆಕ್ಟ್ ಆಗ್ತಾ ಇದ್ರೆ, ಅದಕ್ಕೆ ಹಾನಿ ಉಂಟಾಗ್ತಾ ಇದ್ರೆ ಆವಾಗ ಅವನು ಡೊಮೆಸ್ಟಿಕ್ ವೈಲೆನ್ಸ್ ಮಾಡ್ತಿದ್ದಾನೆ. ಹೇಗೆ? ಇಟ್ ಮೇ ಬಿ ಬೈ ವೇ ಆಫ್ ಫಿಸಿಕಲ್ ಅಬ್ಯೂಸ್ ಮಾಡಿ ಇರ್ಬೋದು, ಸೆಕ್ಷುವಲ್ ಅಬ್ಯೂಸ್ ಮಾಡಿ ಇರ್ಬೋದು, ಅಥವಾ ವರ್ಬಲ್ ಆ್ಯಂಡ್ ಎಮೋಷನಲ್ ಅಬ್ಯೂಸ್ ಇರ್ಬೋದು, ಅಥವಾ ಎಕನಾಮಿಕ್ ಅಬ್ಯೂಸ್ ಇರ್ಬೋದು. ಇದು ಒಂದು ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಹೇಗೆ ಆಗ್ತದೆ ಹೇಳುವಂಥದ್ದು. ಅಥವಾ ಹರಾಸಸ್, ಹಾರ್ಮ್ಸ್, ಇಂಜೋರ್ಸ್ ಆರ್ ಎಂಡೇಂಜರ್ಸ್. ಸೊ ಇದೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟದ್ದು? ಈ ಮೊದಲು ಹೇಳಿರುವಂಥದ್ದು ಏನು ಕಾರಣ ಇಲ್ಲ, ಒಟ್ಟು ಹಾನಿ ಮಾಡುವಂಥದ್ದು, ಒಟ್ಟು ಅಬ್ಯೂಸ್ ಅಂದರೆ ಬೈಗುಳ ಅಬ್ಯೂಸ್ ಮಾಡುವಂಥದ್ದು. ಇದಾದರೆ ಒಂದು ಕಾರಣ ಇದೆ, ಡೌರಿ ಡಿಮಾಂಡ್ಸ್, ಅನ್ಲಾಫುಲ್ ಡಿಮಾಂಡ್ ಫಾರ್ ಎನಿ ಡೌರಿ ಆರ್ ಅದರ್ ಪ್ರಾಪರ್ಟಿ ಆರ್ ವ್ಯಾಲ್ಯೂಬಲ್ ಸೆಕ್ಯೂರಿಟಿ. ಸೊ ಈ ಎಲ್ಲ ಕಾರಣಗಳಿಗೆ ಅವಳಿಗೆ ಬಲವಂತ ಮಾಡುವಂಥದ್ದು, ಟು ಕೋರ್ಸ್ ಹರ್ ಅಂದರೆ ಟು ಹರ್ ಆರ್ ಎನಿ ಅದರ್ ಪರ್ಸನ್, ಅವಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹರಾಸ್ ಮಾಡೋದು, ತೊಂದರೆ ಕೊಡೋದು. ಈಗ ನಾವು ಕಾಮನ್ ಆಗಿ ನೋಡುವಂಥದ್ದು ಬರ್ನ್ ಮಾಡುವಂಥದ್ದು, ಡೌರಿ ಡೆತ್ ಕೇಸಸ್ ಬಹಳ ಈ ಹಿಂದೆ ಆಗಿವೆ. ಸೊ ಇವೆಲ್ಲವೂ ಕೂಡ ಏನು, ಒನ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ದೀಸ್ ಕೈಂಡ್ ಆಫ್ ಅಬ್ಯೂಸಸ್, ಡೊಮೆಸ್ಟಿಕ್ ವೈಲೆನ್ಸಸ್. ಓಕೆ, ಇದು ಒಂದು ಕಾರಣ. ಅಥವಾ ಹ್ಯಾಸ್ ದಿ ಎಫೆಕ್ಟ್ ಆಫ್ ಥ್ರೆಟನಿಂಗ್ ದಿ ಅಗ್ರೀಡ್ ಪರ್ಸನ್ ಆರ್ ಎನಿ ಪರ್ಸನ್ ರಿಲೇಟೆಡ್ ಟು ಹರ್ ಬೈ ಎನಿ ಕಂಡಕ್ಟ್ ಮೆನ್ಷನ್ಡ್ ಇನ್ ಕ್ಲಾಸ್ ಎ ಆರ್ ಕ್ಲಾಸ್ ಬಿ. ಸೊ ಈ ಎರಡು ಕ್ಲಾಸ್ ಎ ಕ್ಲಾಸ್ ಬಿ ಅಲ್ಲಿ ಆ್ಯಕ್ಚುಲಾಗಿ ಮಾಡಿದರೆ, ಏನಾದರೂ ಹಾರ್ಮ್ ಮಾಡಿದರೆ ಅಥವಾ ಹರಾಸ್ ಮಾಡಿದರೆ ಎಲ್ಲ ಆಗತ್ತೆ. ಸೊ ಅದು ಆ್ಯಕ್ಚುಲಿ ಅದೇನು ಮಾಡದೆ ಏನೋ ಒಂದು ಮಾಡಿಕೊಂಡು ಇಫ್ ಇಟ್ ಅಮೌಂಟ್ಸ್ ಟು ದ ಥ್ರೆಟನಿಂಗ್, ಬೆದರಿಕೆ ಒಡ್ಡುವಂತಹ ಒಂದು ಕಾರಣ ಆದರೂ ಸಹ ಅದು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಆಗತ್ತೆ. ಸೊ ಹಿ ಕೆನಾಟ್ ಟೇಕ್ ದಟ್ ಕ್ಲೇಮ್, ನಾನು ಆ್ಯಕ್ಚುಲಿ ಏನು ಹಾರ್ಮ್ ಮಾಡಲೇ ಇಲ್ಲ ಅಂತ ಹೇಳ್ಬೋದು. ಅಥವಾ ಪ್ರತಿದಿನ ಮನೆಗೆ ಹೋಗುವಾಗ ಒಂದಷ್ಟು ಸೀಮೆ ಎಣ್ಣೆ, ಒಂದಷ್ಟು ಬೆಂಕಿ ಪೆಟ್ಟಿಗೆ ತಂದು ಎದುರಿಗಿಟ್ರೆ ಏನಾಗತ್ತೆ, ನಿಜವಾಗಿ ಬೆಂಕಿ ಹಚ್ಚಿ ಸಾಯಿಸ್ಬೇಕಂತ ಇಲ್ಲ. ಅಥವಾ ಇಷ್ಟು ದೊಡ್ಡ ಕತ್ತಿ ತೊಗೊಂಡು ಹೋಗಿ ಎದುರಿಗೆ ಇಟ್ಟರೆ ನಾವು ಮಾತಾಡುವಾಗ, ಸೊ ಯಾವುದು ಬೇಡ, ಜಸ್ಟ್ ನಾವು ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅಂತಲೇ ಬೇಡ, ಯಾರೇ ಒಂದು ವ್ಯಕ್ತಿ ನಾವು ಜೊತೆ ಮಾತಾಡ್ತಾ ಇರುವಾಗ ಬೇಕಂತ ಈ ಮಾರಕಾಸ್ತ್ರಗಳನ್ನು ತಂದು ಎದುರಿಗಿಟ್ರೆ ಏನಾಗತ್ತೆ, ಸಮ್ವೇರ್ ನಮಗೆ ಮತ್ತು ಅವರಿಗೆ ಎಲ್ಲೋ ಒಂದು ಕಡೆ ಸಂಬಂಧ ಸರಿ ಇಲ್ಲ ಅಂತ ಆದರೆ ಇಟ್ ಮೇ ಅಮೌಂಟ್ ಟು ಥ್ರೆಟನಿಂಗ್ ಅಲ್ವಾ, ಬೆದರಿಕೆ ತಂದೊಡ್ಡೋದು ಹೇಳುವಂಥ ಒಂದು ಕಾರಣ ಆಗ್ಬೋದು. ಸೊ ಅದಕ್ಕೋಸ್ಕರ ಇಫ್ ಇಟ್ ಹ್ಯಾಸ್ ದಿ ಎಫೆಕ್ಟ್ ಆಫ್ ಥ್ರೆಟನಿಂಗ್ ದಿ ಅಗ್ರೀಡ್ ಪರ್ಸನ್ ಆರ್ ಎನಿ ಪರ್ಸನ್, ಆ ವ್ಯಕ್ತಿ ಆ ಹೆಂಗಸಿಗೆ ಮಾಡಬೇಕಂತ ಇಲ್ಲ, ಬೇರೆ ಯಾರಿಗೋ ಅವರ ಪ್ರೀತಿ ಪಾತ್ರದ ವ್ಯಕ್ತಿಗಳಿಗೆ ಥ್ರೆಟನ್ ಮಾಡಿದ್ರು ಸಹ ಈವನ್ ದ್ಯಾಟ್ ಅಮೌಂಟ್ಸ್ ಟು ಡೊಮೆಸ್ಟಿಕ್ ವೈಲೆನ್ಸ್. ಬಟ್ ಏನು, ದೇರ್ ಶುಡ್ ಬಿ ಅ ಬಾಂಡಿಂಗ್ ಆಫ್ ದ್ಯಾಟ್ ಡೊಮೆಸ್ಟಿಕ್ ರಿಲೇಷನ್ಶಿಪ್, ಶೇರ್ಡ್ ಹೌಸ್ ಹೋಲ್ಡು, ಇದೆಲ್ಲವೂ ಕೂಡ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು IPC ಬೇರೆ ಯಾವುದೋ ಒಂದು ಸೆಕ್ಷನ್ಗಳಲ್ಲಿ ಈಗ ಹರ್ಟ್, ಕ್ರಿಮಿನಲ್ ಇಂಟಿಮಿಡೇಷನ್ ಆ ಥರ ಎಲ್ಲ ಆಗುತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಯಾರು ನಮ್ಮ ಮನೆಯಲ್ಲಿ ವಾಸಿಸುವ ನಮ್ಮ ಸಂಬಂಧಿಕರಿಂದ, ನಮ್ಮ ಹತ್ತಿರದವರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ, ವೇರ್ ದೇ ಕೆ ನಾಟ್ ಎಕ್ಸ್ಪ್ರೆಸ್ ಇಟ್, ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಲಿಕ್ಕೆ ಆಗೋದಿಲ್ಲ, ಅಂಥವರಿಗೆ ದೀಸ್ ಪ್ರೊಟೆಕ್ಷನ್ಸ್ ಆರ್ ಅವೈಲ್ಡ್. ಸೊ it's very necessary to create an awareness. So unless it is being misuse ಆಗದೇ ಇದ್ದರೆ ಇದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಎಷ್ಟೋ ಅನ್ರಿಪೋರ್ಟೆಡ್ ಕ್ರೈಮ್ಸ್ಗಳಾಗ್ತಾ ಇರ್ತವೆ ಪ್ರತಿ ವರ್ಷ. ಎಷ್ಟೋ ಹೆಣ್ಮಕ್ಳು ಈ ಕಾರಣದಿಂದ ಅವರ ಜೀವ ಕೂಡ ತೇಯ್ತಾ ಇರ್ತಾರೆ, ಜೀವ ಕೊಡ್ತಾರೆ ಅಂದರೆ ಸಾಯ್ತಾರೆ. ಬಿಕಾಸ್ ಸಮ್ವೇರ್ ಡ್ಯೂ ಟು ಸಮ್ ಆಫ್ ಕಾನೂನು ಇಲ್ಲ ಅಂತ ಅಲ್ಲ, ಆದರೆ ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವೊಂದು ಪ್ರಾಬ್ಲಮ್ಗಳಾಗ್ತಾ ಇರ್ತವೆ. ಸೊ ಆ ಒಂದು ಹಿಂಜರಿಕೆ ಹೋಗಬೇಕು ಹೇಳುವಂಥ ಕಾರಣಕ್ಕೆ ದ ವೆರಿ ಪರ್ಪಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಹ್ಯಾಸ್ ಬಿನ್ ಎನಾಕ್ಟೆಡ್. ಸೊ ಅದನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ನಾನು ಪ್ರತಿ ಸಲ ಹೇಳುವಂಥದ್ದು, ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಆ ಕಾನೂನು ಏನು ಅಂತ, ಯಾಕೆ ಲಾಜಿಕ್ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಸುಲಭವಾಗಿ ನೆನಪಾಗತ್ತೆ. ಹಾಗಿದ್ರೆ ಆ ಹೆಂಗಸಿಗೆ ಒಂದು ರೆಸಿಡೆನ್ಸ್ ಇರಬೇಕಿತ್ತು, ಸೊ ರೆಸಿಡೆನ್ಸ್ ಆರ್ಡರ್ಸ್ ಬೇಕು, ಪ್ರೊಟೆಕ್ಷನ್ ಬೇಕು, ಸೊ ಪ್ರೊಟೆಕ್ಷನ್ ಆರ್ಡರ್ ಬೇಕು. ಹಾಗಿದ್ರೆ ಮಕ್ಕಳಿದ್ರೆ ಏನು ಮಾಡ್ತಾರೆ, ಕಸ್ಟಡಿ ಆರ್ಡರ್ ಬೇಕಾಗತ್ತೆ. ಹಣಕಾಸಿನ ಖರ್ಚಿಗೆ ಏನು ಮಾಡ್ತಾರೆ, ಮಾನಿಟರಿ ರಿಲೀಫ್. ಪಟ್ಟಂಥ ನೋವಿಗೆ ಏನು ಕಾಂಪನ್ಸೇಷನ್ ಬೇಕು, ಸೊ ಕಾಂಪನ್ಸೇಟರಿ ರಿಲೀಫ್ಸ್. ಸೊ ನಾವು ಆ ಲಾಜಿಕನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಕಾನೂನಲ್ಲಿ ಲಾ ಈಸ್ ವೆರಿ ಈಸಿ, ಎಕ್ಸೆಪ್ಟ್ ಸಮ್ ಸೆಕ್ಷನ್ಸ್ ಯು ಹ್ಯಾವ್ ಟು ರಿಮೆಂಬರ್. ಆ ಸೆಕ್ಷನ್ ನಂಬರ್ ಯಾವುದು ಅಂತ ನೋಡ್ಕೊಳ್ಬೇಕು, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಬೇಕು, ಬಿಟ್ಟರೆ ಇಟ್ಸ್ ನೋ ಡಿಫಿಕಲ್ಟ್. ಸ್ವಲ್ಪ ನೀವು ಆ ಒಂದು ಇನಿಷಿಯಲಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ.
ಆ ವರ್ಡ್ಸ್ಗಳು, ಆ ಕ್ಲಾಸಸ್ಗಳು ಏನು ಹೇಳ್ತವೆ ಅಂತ. ಆಮೇಲೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಈಸಿ. ಸರಿಯಾಗಿ ಆ ಒಂದು ಕಾನೂನನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಅದೇ ಸೆಕ್ಷನಲ್ಲಿ ಸೆಕ್ಷನ್ 3ಯಲ್ಲಿ ಫಿಸಿಕಲ್ ಅಬ್ಯೂಸ್ ಅಂದರೆ ಏನಂತ ಹೇಳಿದ್ದಾರೆ. ಸೊ ಇದರಲ್ಲಿ 4 ತರಹದ ಅಬ್ಯೂಸಸ್ಗಳು ಹೇಳಿದ್ದಾರೆ. ಯಾವ್ದ್ಯಾವುದು? ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಫಿಸಿಕಲ್ ಅಬ್ಯೂಸ್, ಎಕನಾಮಿಕಲ್ ಅಬ್ಯೂಸ್, ವರ್ಬಲ್ ಆ್ಯಂಡ್ ಎಮೋಷನಲ್ ಅಬ್ಯೂಸ್, ಹಾಗೆ ಸೆಕ್ಷುವಲ್ ಅಬ್ಯೂಸ್. ಸೊ 4 ತರಹದ ಅಬ್ಯೂಸಸ್ಗಳಿವೆ. ಅದು ಯಾವುದು ಎಕ್ಸ್ಪ್ಲನೇಷನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಫಿಸಿಕಲ್ ಅಬ್ಯೂಸ್ ಮೀನ್ಸ್ ಎನಿ ಆ್ಯಕ್ಟ್ ಆರ್ ಕಂಡಕ್ಟ್ ವಿಚ್ ಇಸ್ ಆಫ್ ಸಚ್ ಅ ನೇಚರ್ ಆಸ್ ಟು ಕಾಸ್ bodily pain, harm or danger to life, limb or health, or impair the health or development of the aggrieved person, and includes assault, criminal intimidation and criminal force. ಸೊ ಇದೆಲ್ಲ ನಾವು ನೋಡುವಂಥದ್ದು ಅಸಾಲ್ಟ್, ಕ್ರಿಮಿನಲ್ ಇಂಟಿಮಿಡೇಷನ್, ಕ್ರಿಮಿನಲ್ ಫೋರ್ಸ್ ಎಲ್ಲ IPC ಅಲ್ಲಿ ಬರುವಂತಹ ಒಫೆನ್ಸಸ್ಗಳು. ಸೊ ಆ್ಯಕ್ಚುಲಾಗಿ ಯಾರಿಗಾದರೂ ಹಾನಿ ಮಾಡಿದರೆ, ಹೊಡೆದು ಬಡ್ದು ಪೆಟ್ ಮಾಡಿ ಅಥವಾ ಗದರಿದ್ರು ಸಹ ಅಸಾಲ್ಟ್. ಸೊ ಕ್ರಿಮಿನಲ್ ಫೋರ್ಸ್ ಅಂದರೆ ಏನು? ಕೆಲವೊಂದು ಸಲ ಉಗುಳಿದ್ರು ಸಹ, ಅಂದರೆ ಕೆಲವೊಂದು ಸಲ ಅಬ್ಯೂಸ್ಗಳು ಇದೇ ರೀತಿ ಆಗುವಂಥದ್ದು ಅಲ್ವಾ. ಸೊ ಒಬ್ಬರ ಮುಖಕ್ಕೆ ಇನ್ನೊಬ್ಬರು ಉಗುಳಿದ್ರೆ, ಅಥವಾ ನೀರು ಚಿಮುಕ್ಸಿದ್ರೆ, ಅಥವಾ ನೀರೆಲ್ಲ ಬಿಸಿ ಚಹಾನ ಚೆಲ್ತಾರೆ, ಪ್ಲೇಟನ್ನು ಬಿಸಾಡುವಂಥದ್ದು. ಸೊ ಇದೆಲ್ಲ ಕೂಡ ಬೇರೆ ಬೇರೆ ರೀತಿಯ ಅಬ್ಯೂಸ್ಗಳಿವೆ. ಆ್ಯಕ್ಚುಲಾಗಿ ನಾವು ದೊಣ್ಣೆ ಕತ್ತಿಯನ್ನು ತೊಗೊಂಡು ಹೋಗಿ ಮಾಡಬೇಕಂತಲೇ ಇಲ್ಲ. ಸೊ ಅದಕ್ಕೋಸ್ಕರ ದೇ ಹ್ಯಾವ್ ಸ್ಟೇಟೆಡ್ ದೀಸ್ ಅಸಾಲ್ಟ್, ಕ್ರಿಮಿನಲ್ ಇಂಟಿಮಿಡೇಷನ್, ಕ್ರಿಮಿನಲ್ ಫೋರ್ಸ್, ದೇ ಆಲ್ ಅಮೌಂಟ್ ಟು ಫಿಸಿಕಲ್ ಅಬ್ಯೂಸ್ ಅಂತ ಹೇಳ್ತಾರೆ. ಓಕೆ, ಸೊ as to cause bodily pain, harm or danger to life, limb or health, or impair the health or development of the aggrieved person. Next one, sexual abuse. So it includes any conduct of a sexual nature that abuses, humiliates, degrades or otherwise violates the dignity of a woman. ಸೊ ಸೆಕ್ಷುವಲ್ ಅಬ್ಯೂಸ್ ಅಂದರೆ ಇದು ನೋಡಿ ಎಲ್ಲ ಥರ ಕ್ಯಾಟಗರಿ ಬರುತ್ತೆ. ಸೊ ಸೆಕ್ಷುವಲ್ ನೇಚರ್ ಇರುವಂತಹದ್ದು, ಆ ರೀತಿ ಅಬ್ಯೂಸ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಬೈಗಳ ಮಾಡುವಂಥದ್ದು, ಅಥವಾ ಅವರನ್ನು ತುಂಬ ಅವಮಾನಗೊಳಿಸುವಂಥದ್ದು, ಅಥವಾ ಕಂಪೇರ್ ಮಾಡಿ ಡಿಗ್ರೇಡ್ ಮಾಡುವಂಥದ್ದು, ಅಥವಾ ಅವರ ಆ ಹೆಂಗಸಿನ ಡಿಗ್ನಿಟಿನೇ ವೈಲೇಟ್ ಆಗುವಂಥದ್ದು. ಯಾವುದೇ ಕಾರಣಕ್ಕೆ, ಈ ಕಾರಣಕ್ಕೆ ಸೆಕ್ಷುವಲ್ ಅಬ್ಯೂಸ್ ಅಂತ ನಾವು ಹೇಳ್ಬೋದು. ಹಾಗೆ ವರ್ಬಲ್ ಆ್ಯಂಡ್ emotional abuse. So verbal and emotional abuse includes insults, ridicule, humiliation, name calling, and insults or ridicule especially with regard to not having a child or a male child. ಕೆಲವೊಂದ್ಸಲ ತುಂಬ ಸಲ ನಾವು ನೋಡ್ತೇವೆ, ಒಂದು ಹೆಂಗಸಿಗೆ ಮಕ್ಕಳಿಲ್ಲ ಅಂದರೆ ಅಥವಾ ಗಂಡು ಮಕ್ಕಳಿಲ್ಲ ಅಂದರೆ ಅದಕ್ಕೋಸ್ಕರ ತುಂಬ ಅವಮಾನ ಮಾಡುವಂಥದ್ದು, ಕೆಲವೊಂದು ಪದಗಳಿಂದ ಕರೆಯುವಂಥದ್ದು, ಸಂಬೋಧಿಸುವಂಥದ್ದು, ತುಂಬ ಒಂದು ಹಾಸ್ಯಾಸ್ಪದವಾಗಿ, ತಮಾಷೆ, ಜನರ ಮಧ್ಯೆ ಹಾಸ್ಯಾಸ್ಪದವಾಗಿ ಮಾತಾಡುವಂಥದ್ದು, ಇದೆಲ್ಲವೂ ಕೂಡ ನಾವು ಈ ಸಮಾಜದಲ್ಲಿ ಕಾಣ್ತೇವೆ. ಸೊ ಅದು ಏನಾಗತ್ತೆ, ಕೇವಲ ಮಾತಿರ್ಬೋದು, ಆದರೆ ಇಟ್ ಅಮೌಂಟ್ಸ್ ಟು ವರ್ಬಲ್ ಆ್ಯಂಡ್ ಎಮೋಷನಲ್ ಅಬ್ಯೂಸ್ ಆಗುತ್ತೆ. ಹಾಗೆ ರಿಪೀಟೆಡ್ ಥ್ರೆಟ್ಸ್ ಟು ಕಾಸ್ ಫಿಸಿಕಲ್ ಪೇನ್ ಟು ಎನಿ ಪರ್ಸನ್ ಇನ್ ಹೂಮ್ ದಿ ಅಗ್ರೀವ್ಡ್ ಪರ್ಸನ್ ಈಸ್ ಇಂಟ್ರೆಸ್ಟೆಡ್. ಅಂದರೆ ಕಂಟಿನ್ಯೂಸ್ ಆಗಿ ಇನ್ನೊಬ್ಬರಿಗೆ ನಾನು ತೊಂದರೆ ಕೊಡ್ತೇನೆ, ಅವರಿಗೆ ಹೊಡಿತೇನೆ, ಅವರ ಸಾಯಿಸ್ತೇನೆ ಹೇಳುವಂತಹ ಕಂಟಿನ್ಯೂಸ್ ಥ್ರೆಟ್ ಕೊಡ್ತಾ ಇದ್ರೆ ಏನಾಗುತ್ತೆ, ಇವ್ರ ಪಾಪ ಯಾವಾಗಲೂ ಹೆದರಿಕೆಯಿಂದನೇ ಬಾಳಬೇಕು. ಸೊ ಎಮೋಷನಲಿ ದೇ ಆರ್ ಗೆಟಿಂಗ್ ಅಫೆಕ್ಟೆಡ್. ಸೊ ದ್ಯಾಟ್ಸ್ ವೈ ವಾಟ್ ಇಟ್ ಈಸ್ ಅ ಕೈಂಡ್ ಆಫ್ ಅ ವರ್ಬಲ್ ಆ್ಯಂಡ್ ಎಮೋಷನಲ್ ಅಬ್ಯೂಸ್. ನೆಕ್ಸ್ಟು ಎಕನಾಮಿಕ್ ಅಬ್ಯೂಸ್. ಸೊ ಎಕನಾಮಿಕ್ ಅಬ್ಯೂಸ್ ಅಂದರೆ ಈಗ ಆ ಒಂದು ಲೇಡಿಗೆ ಒಂದು ಎಕನಾಮಿಕ್ ಆಗಿ ಏನಾದರೂ ಒಂದು ಕಾರಣಗಳಿರ್ಬೋದು, ಪ್ರಾಪರ್ಟಿ ಇರ್ಬೋದು, ಕೆಲವೊಂದು ಅಸೆಟ್ಸ್ಗಳಿರ್ಬೋದು, ಕೆಲವೊಂದು ಒಡವೆ ಇರ್ಬೋದು, ಕೆಲವೊಂದು ಕ್ಯಾಶ್ ಇರ್ಬೋದು, ಕೆಲವೊಂದು ಬೇರೆ ಬೇರೆ ರೀತಿಯ ಒಂದು ರಿಸೋರ್ಸಸ್ಗಳಿರ್ಬೋದು, ಮನಿ ಬರುವಂಥದ್ದು, ಅಥವಾ ಗಂಡನಿಂದನೇ ಬರುವಂಥ ಕೆಲವೊಂದು ರಿಸೋರ್ಸಸ್ ಇರ್ಬೋದು, ಅಥವಾ ತವರ ಮನೆಯಿಂದ ಬರುವಂಥ ರಿಸೋರ್ಸ್ಗಳಿರ್ಬೋದು. ಸೊ ಅವೆಲ್ಲವನ್ನೂ ಕೂಡ ಆ ಹೆಂಗಸಿಗೆ ಬರದೇ ಇರುವ ಹಾಗೆ ಮಾಡುವಂಥದ್ದು. ಸೊ ಡಿಪ್ರೈವೇಷನ್ ಆಫ್ ಆಲ್ ಆರ್ ಎಕನಾಮಿಕ್ ಆರ್ ಫೈನಾನ್ಷಿಯಲ್ ರಿಸೋರ್ಸ್. ಸೊ ಇವಳಿಗೆ ಬೇರೆ ಎಲ್ಲಿ ಗತಿ ಅಂತ ಹೇಳುವಂಥ ಒಂದು ಮೆಂಟಾಲಿಟಿ ಬಹಳಷ್ಟು ಜನರಿಗೆ ಇರ್ತದೆ. ನಾನು ಇಲ್ದಿದ್ರೆ, ನನ್ನ ಸಂಪಾದನೆ ಇಲ್ದಿದ್ರೆ ಈ ಹೆಂಗಸು ಎಲ್ಲಿಗೆ ಹೋಗ್ತದೆ, ಸೊ ಶಿ ಕೆನಾಟ್ ಫೈರ್ ಎನಿಥಿಂಗ್, ನಾನು ಕೊಟ್ಟ ಒಂದು ಕಷ್ಟವನ್ನೇ ಸಹಿಸ್ಕೊಂಡು ಇರಬೇಕು ಹೇಳುವಂತಹ ಒಂದು ಆ್ಯಟಿಟ್ಯೂಡು ಈ ಒಂದು ಕೆಲವೊಂದು ಸಮಾಜದಲ್ಲಿ ಇರೋದಕ್ಕೆ ಆ ಒಂದು ಹೆಂಗಸು ಶಿ ಮೆ ನಾಟ್ ರಿಪೋರ್ಟ್ ಇಟ್, ಅದನ್ನು ಒಂದು
ಏನು ಹೇಳ್ತಾರೆ, ಒಪ್ಪೋಸ್ ಮಾಡುವಂತಹ ಒಂದು ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಸೊ ಅದಕ್ಕೋಸ್ಕರ ಇದು ಒಂದು ಎಕನಾಮಿಕ್ ಅಬ್ಯೂಸ್ ಕೂಡ ಆಗತ್ತೆ. ಸರಿಯಾಗಿ ಅವಳಿಗೆ ಏನು ಮೇಂಟೆನೆನ್ಸ್ ಮಾಡಬೇಕು, ಮೇಂಟೈನ್ ಮಾಡದೆ ಅವಳಿಗೆ ಬರುವಂಥ ಹಣವನ್ನು ಅಥವಾ ಪಾಪ ಇರುವಂತಹ ವಸ್ತುಗಳನ್ನು ಕೂಡ ಬೇಕಂತ ಎಲ್ಲ ಮಾರಾಟ ಮಾಡಿಬಿಡುವಂಥದ್ದು. ಮೊದಲಿತ್ತು ಮನೆಗೆ ಎಲ್ಲ ಇವಳೇ ಕೆಲಸ ಮಾಡಬೇಕು ಅಂತ ಬೆಳಗಿಂದ ಸಂಜೆ ತನಕ ಅಷ್ಟೂ ಕೆಲಸದವರನ್ನು ತಪ್ಪಿಸಿ, ಅಥವಾ ಇದು ನಾವು ಬಹಳಷ್ಟುದಲ್ಲಿ ಕಾಣ್ತೇವೆ. ಅಥವಾ ಏನು ಸಾಧನಗಳಿಲ್ಲದೆ ಹೌಸ್ ಹೋಲ್ಡ್ ಎಫೆಕ್ಟ್ಸ್ ಎಲ್ಲದನ್ನು ಇದು ಮಾಡಿ ಏಲಿನೇಷನ್ ಆಫ್ ಅಸೆಟ್ಸ್ಗಳನ್ನು ಮಾಡಿ, ಅಥವಾ ಪ್ರೊಹಿಬಿಷನ್ ಆರ್ ರಿಸ್ಟ್ರಿಕ್ಷನ್ ಟು ಕಂಟಿನ್ಯೂಡ್ ಆಕ್ಸೆಸ್ ಟು ರಿಸೋರ್ಸಸ್ ಆಫ್ ಫೆಸಿಲಿಟೀಸ್ ವಿಚ್ ದ ಅಗ್ರೀಡ್ ಪರ್ಸನ್ಸ್ ಎಂಟೈಟಲ್ಡ್ ಟು ಯೂಸ್ ಆರ್ ಎಂಜಾಯ್. ಅಂದರೆ ಆ ಹೆಂಗಸು ಪಾಪ ಏನೋ ದಿನ ಟಿ ವಿ ನೋಡ್ತಾ ಇತ್ತು, ಸೊ ನೀನು ಟಿ ವಿ ನೋಡಬಾರ್ದು ಅಂತ ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡುವಂಥದ್ದು. ಸೊ ಇಫ್ ಇಟ್ಸ್ ರೀಸನೇಬಲ್ ದೆನ್ ಇಟ್ಸ್ ಓಕೆ, ಬಟ್ ಏನಾಗುತ್ತೆ ವಿಚ್ ಇಸ್ ರಿಸ್ಟ್ರಿಕ್ಷನ್, ಸುಮ್ಮನೆ ಅನವಶ್ಯಕವಾಗಿ ರಿಸ್ಟ್ರಿಕ್ಷನ್ ನೀಡುವಂಥದ್ದು. ಸೊ ಅದೆಲ್ಲವೂ ಕೂಡ ಎಕನಾಮಿಕ್ ಅಬ್ಯೂಸೇ ಆಗತ್ತೆ. ಆ ವ್ಯಕ್ತಿ ಆ ಒಂದು ಸಹಜವಾಗಿ ಯಾವುದನ್ನು ಅವರು ಖುಷಿ, ಅವರ ಮಾನಸಿಕ ನೆಮ್ಮದಿ ಅಥವಾ ಯಾವುದೋ ಒಂದು ಕಾರಣದಿಂದ ಅವರು ಸಂತೋಷವಾಗಿ ಇರ್ತಿದ್ರು, ಅದನ್ನು ಹಾಳು ಮಾಡುವಂಥದ್ದು ಏನಿದ್ರು ಕೂಡ ಈ ಒಂದು ಎಕನಾಮಿಕ್ ರಿಸೋರ್ಸ್ಗಳ ಮುಖಾಂತರ, ಅದೆಲ್ಲವೂ ಕೂಡ ಎಕನಾಮಿಕ್ ಅಬ್ಯೂಸ್ ಅಂತ ಪರಿಗಣಿಸಲ್ಪಡ್ತದೆ. ಓಕೆ, ನೆಕ್ಸ್ಟ್ ಅದೇ ಸೆಕ್ಷನ್ 3 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಲನೇಷನ್ 2 ಫಾರ್ ದ ಪರ್ಪಸ್ ಆಫ್ ಡಿಟರ್ಮೈನಿಂಗ್ ವೆದರ್ ಎನಿ ಆಕ್ಟ್, omission, commission or conduct of the respondent constitutes domestic violence under this section, the overall facts and circumstances of the case shall be taken into consideration. So ಎಲ್ಲೋ ಒಂದು ಘಟನೆ ಆಯಿತು ಅಂತ ಅಲ್ಲ, ಆ ಎಂಟೈರ್ ಆ ಸೆಟ್ ಏನು ಓವರ್ ಆಗಿ ಆ್ಯಕ್ಚುಲಿ ಆ ವ್ಯಕ್ತಿಗೆ ಅಗ್ರೀಡ್ ಪರ್ಸನ್ಗೆ ಆ ಮನೆಯಲ್ಲಿಕ್ಕೆ ಎಷ್ಟು ತೊಂದರೆ ಆಯಿತು, ಪ್ರತಿದಿನದ ಸಣ್ಣ 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 ಘಟನೆಗಳಿಂದ ಅವರ ಮಾನಸಿಕವಾಗಿ ಹೇಗೆ ಪರಿಣಾಮ ಬೀರ್ತು, ಗಂಡ ಹೇಗೆ ತೊಂದರೆ ಕೊಟ್ಟ, ಅತ್ತೆ ಮಾವ ಹೇಗೆ ತೊಂದರೆ ಕೊಟ್ಟರು, ಅಥವಾ ಗಂಡನ ಸಂಬಂಧಿಕರು ಹೇಗೆ ತೊಂದರೆ ಕೊಟ್ಟರು, ಯಾವ ರೀತಿಯಲ್ಲಿ ಆ ಓವರ್ ಆಲ್ ಎಫೆಕ್ಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡಬೇಕು ಹೇಳುವಂಥದ್ದನ್ನು ಈ ಒಂದು ಎಕ್ಸ್ಪ್ಲನೇಷನ್ 2 ತಿಳಿಸಿದ್ದಾರೆ. ನೆಕ್ಸ್ಟ್, ಸೊ ಇದಿಷ್ಟು ನಾವು ಈ ಡೊಮೆಸ್ಟಿಕ್ ವೈಲೆನ್ಸ್ ಹೇಳುವಂಥದ್ದು ನಾವು ನೋಡಿದ್ವಿ. ಅದು ನಾವು ಸೆಕ್ಷನ್ 3 ನಾವು ಕಂಡಿದ್ದು, ಈ ಒಂದು ಸೆಕ್ಷನ್ 3. ಸೊ ಇನ್ನು ನಾನು ಕೆಲವೊಂದು ಡೆಫಿನೇಷನ್ಸ್ಗಳು ಯಾವುದ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, just for the reference, we have just 15 minutes left. We can refer them. Now this is protection, the act ಹೆಸರೇನು, ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005. Okay, so now I think it's visible. So here nodi, protection of women from domestic violence act of 2005. So illi ನಾವು ಕಾಣ್ತಾ ಇರುವಾಗೆ aggrieved person, aggrieved person means ಇದು ಬಹಳ ಮುಖ್ಯ. aggrieved person ಡೆಫಿನೇಷನ್ means any woman ನೋಡಿ, ಇಲ್ಲಿ ಗಂಡ್ಸ್ ಅಂತ ಹೇಳಿಲ್ಲ. ಸೊ ದಿಸ್ ಇಸ್ ಅವೈಲೇಬಲ್, ದಿಸ್ ಪ್ರೊಟೆಕ್ಷನ್ ಇಸ್ ಅವೈಲೇಬಲ್ ಓನ್ಲಿ ಫಾರ್ ಲೇಡೀಸ್, ಹೆಂಗಸರಿಗೆ ಮಾತ್ರ ಲಭ್ಯವಿದೆ. ಸೊ ಮೀನ್ಸ್ ಎನಿ ವುಮನ್ ಹೂ ಈಸ್ ಆರ್ ಹ್ಯಾಸ್ ಬಿನ್ ಇನ್ ಅ ಡೊಮೆಸ್ಟಿಕ್ ರಿಲೇಷನ್ಶಿಪ್. ಸೊ ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂದರೆ ಏನಂತ ಕೂಡ ನೋಡಬೇಕು. ಡೊಮೆಸ್ಟಿಕ್ ರಿಲೇಷನ್ಶಿಪ್ ವಿತ್ ದಿ ರೆಸ್ಪಾಂಡೆಂಟ್ ಆ್ಯಂಡ್ ಹೂ ಅಲಿಜಸ್ ಟು ಹ್ಯಾವ್ ಬೀನ್ ಸಬ್ಜೆಕ್ಟೆಡ್ ಟು ಎನಿ ಆ್ಯಕ್ಟ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಬೈ ದಿ ರೆಸ್ಪಾಂಡೆಂಟ್. ಸೊ ನಾವು ರೆಸ್ಪಾಂಡೆಂಟ್ ಅಂದರೆ ಏನಂತ ನೋಡಬೇಕು, ಅಗ್ರೀವ್ಡ್ ಪರ್ಸನ್ ಅಂದರೆ ಏನಂತ ನೋಡಬೇಕು, ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂದರೆ ಏನಂತ ನೋಡಬೇಕು. ಓಕೆ, ಸೊ ಚೈಲ್ಡ್ ಅಂದರೆ ಹೂ ಇಸ್ ಬಿಲೋ ದ ಏಜ್ ಆಫ್ 18 years. ಹಾಗೆ ನೋಡಿ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅಡಾಪ್ಟೆಡ್ ಸ್ಟೆಪ್ ಆರ್ ಫೋಸ್ಟರ್ ಚೈಲ್ಡ್. ಸಾಕು ಮಗುನೂ ಆಗತ್ತೆ, ಮಲ ಮಗುನೂ ಆಗತ್ತೆ, ಹಾಗೆ ದತ್ತು ಮಗುನೂ ಆಗತ್ತೆ. ನೆಕ್ಸ್ಟ್ ಕಾಂಪನ್ಸೇಷನ್ ನೋಡಿ, ಇಲ್ಲಿ ಬೇರೆ ಬೇರೆ ಥರ ರೀತಿ ಆರ್ಡರ್ಸ್ಗಳು ಕಾಣ್ತಾ ಇರ್ಬೋದು. ಐ ಹೋಪ್ ಇಟ್ಸ್ ವಿಸಿಬಲ್. ಸೊ ಕಾಂಪನ್ಸೇಷನ್ ಆರ್ಡರ್ ವಿಚ್ ಈಸ್ ಮೀನ್ಸ್ ಅನ್ ಆರ್ಡರ್ ಗ್ರಾಂಟೆಡ್ ಇನ್ ಟರ್ಮ್ಸ್ ಆಫ್ ಸೆಕ್ಷನ್ 22. ಕಸ್ಟಡಿ ಆರ್ಡರ್ ಮೀನ್ಸ್ ಅನ್ ಆರ್ಡರ್ ಗ್ರಾಂಟೆಡ್ ಇನ್ ಟರ್ಮ್ಸ್ ಆಫ್ ಸೆಕ್ಷನ್ 21. ಹಾಗೆ ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್. ಸೊ ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ ಅಂದರೆ ಏನು, ಮೀನ್ಸ್ ಅ ರಿಪೋರ್ಟ್ ಮೇಡ್ ಇನ್ ದಿ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆನ್ ರಿಸೀಟ್ ಆಫ್ ಅ ಕಂಪ್ಲೇಂಟ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಫ್ರಮ್ ಆನ್ ಅಗ್ರೀವ್ಡ್ ಪರ್ಸನ್.
ಈ ರಿಪೋರ್ಟ್ ಮಾಡಿರುವಂಥದ್ದು. ಸೊ ಪ್ರೊಟೆಕ್ಷನ್ ಆಫೀಸರ್ ಯೂಶಲಿ ಹಿ ವಿಲ್ ಡೂ ದಿಸ್ ಡೊಮೆಸ್ಟಿಕ್ ಇನ್ಸಿಡೆಂಟ್ಸ್ ರಿಪೋರ್ಟ್. In a domestic relationship, so it means a relationship between two persons who live or have at any point of time lived together in a shared household. So this is very important. Shared household ಅಂತ ಶಬ್ದ ಇದೆಲ್ಲ, so that is very important. ಸೊ ಒಂದಿಬ್ಬರು ವ್ಯಕ್ತಿಗಳು ಒಂದು ಒಟ್ಟಿಗೆ ಉಳಿದಿದ್ದಾರೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಒಟ್ಟಿಗೆ ಉಳಿದಿದ್ರು. ಯಾವಾಗ ಒಂದೇ ಮನೆಯಲ್ಲಿ ಕಾಮನ್ ಮನೆಯಲ್ಲಿ ಉಳ್ಕೊಂಡಿದ್ರು. ಸೊ ಅದು ಕೇವಲ ಗಂಡ ಹೆಂಡತಿ ಅಂತ ಆಗಬೇಕಾಗಿಲ್ಲ ಅದಕ್ಕೋಸ್ಕರ. ಸೊ ಒಂದು ಹೆಂಗಸಿಗೆ ಶೇರ್ಡ್ ಹೌಸ್ ಹೋಲ್ಡಲ್ಲಿ ಯಾರ್ಯಾರು ಇರ್ಬೋದು, ಒಂದು ಗಂಡನ ತಂದೆ ತಾಯಿ ಇರ್ಬೋದು, ಅಥವಾ ಗಂಡನ ಫ್ರೆಂಡ್ಸ್ ಕೆಲವೊಂದ್ಸಲ ಬಂದು ಉಳ್ಕೊಂಡಿರ್ಬೋದು, ಅಥವಾ ಗಂಡನ ತಂಗಿ, ಅಕ್ಕ, ಅಣ್ಣ, ತಮ್ಮ, ಅವರ ಹೆಂಡತಿಯರು, ಅವರ ಮಕ್ಕಳು, ಅವರ ಕುಟುಂಬದವರು, ಅಥವಾ ಈ ಜಾಯಿಂಟ್ ಫ್ಯಾಮಿಲಿ ಆದರೆ ಎಂಟೈರ್ ಒಂದು ಏನು ಅಣ್ಣ ತಮ್ಮ, ಅವರ ಹೆಂಡತಿಯರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲ ಯಾರ್ಯಾರು ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಕರೆಯುವಂಥ ಸಂದರ್ಭ ಇರುತ್ತೆ. ಓಕೆ, ಸೊ ಕೇವಲ ಗಂಡನ ಮೇಲೆ ಮಾತ್ರ ಅದಕ್ಕೋಸ್ಕರ ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅಪ್ಲೈ ಆಗೋದಿಲ್ಲ. ಇಟ್ ಅಫೆಕ್ಟ್ಸ್ ದೋಸ್ ಪರ್ಸನ್ಸ್ ಹೂ ಆರ್ ಲಿವಿಂಗ್ ದಿ ಶೇರ್ಡ್ ಹೌಸ್ ಹೋಲ್ಡ್ when they are related by consanguinity, marriage, or through a relationship in the nature of marriage, adoption, or are family members living together as a joint family. Okay, domestic violence has the same meaning as assigned to it in section 3. Section 3 ಪ್ರಕಾರ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನಂತ ನಾವು ನೋಡಿದ್ದೇವೆ. ಹಾಗೆ ಡೌರಿ ಅಂದರೆ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಪ್ರಕಾರ ಡೌರಿ ಅಂದರೆ ಏನಂತ ನಾವು ನೋಡ್ಬೋದು. ಮ್ಯಾಜಿಸ್ಟ್ರೇಟ್ ಅಂದರೆ JMFC, ಹಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ಬೋದು. ಸೊ ಮೆಡಿಕಲ್ ಫೆಸಿಲಿಟಿ ಅಂದರೆ ಯಾವ್ಯಾವ ಮೆಡಿಕಲ್ ಫೆಸಿಲಿಟಿ ಇವರಿಗೆ ಲಭ್ಯ ಇದೆ ಹೇಳುವಂಥದ್ದನ್ನು ಗೌರ್ಮೆಂಟ್ ನೋಟಿಫೈ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗೆ ಮಾನಿಟರಿ ರಿಲೀಫ್ ಅಂದರೆ ಕಾಂಪನ್ಸೇಷನ್ ವಿಚ್ ದಿ ಮ್ಯಾಜಿಸ್ಟ್ರೇಟ್ ಮೇ ಆರ್ಡರ್ ದಿ ರೆಸ್ಪಾಂಡೆಂಟ್ to pay to the agreed person at any stage during the hearing of an application seeking any relief under this act to meet the expenses incurred and the losses suffered by the agreed person as a result of the domestic violence. Okay, in a notification. So notification means a notification published in the official gazette and the expression notified. Notification ಅಂದರೆ ನಾವು ನೋಡಿರ್ಬೋದು. ಪ್ರಿಸ್ಕ್ರೈಬ್ಡ್ ಅಂದರೆ ಪ್ರಿಸ್ಕ್ರೈಬ್ಡ್ ಬೈ ರೂಲ್ಸ್ ಅಂತ ನಾವು ಕಾಣ್ತೇವೆ. This is very important. Who is a protection officer andre you have to refer to section 8. Means an officer appointed by the state government. Protection order andre enu? An order made in terms of section 18. Residence order, so idella kuda important nodkolli. These are all different reliefs which can be availed by that lady who has been subjected to domestic violence. So residence order andre it means an order granted in terms of 19(1). So respondent means any adult male person who is or has been in a domestic relationship with the aggrieved person and against whom the aggrieved person has sought any relief under this act. So ಇದು ಬಹಳ ಮುಖ್ಯ. ಹೇಗೆ ಅಗ್ರೀಡ್ ಪರ್ಸನ್ ಇದ್ರು ಶೇರ್ಡ್ ಹೌಸ್ ಹೋಲ್ಡಲ್ಲಿ, ಹಾಗೆ ಇವರು ಕೂಡ ಡೊಮೆಸ್ಟಿಕ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಪ್ರೊವೈಡೆಡ್ ದ್ಯಾಟ್, ಸೊ ಇಲ್ಲಿ ನೋಡಿ, an agreed wife or female living in a relationship in the nature of a marriage may also file a complaint against a relative of the, ಇಲ್ಲಿ ರಿಲೇಟಿವ್ ಅಂತ ಏನಿದ್ದಾರೆ ಇವರು ಕೂಡ ಕಂಪ್ಲೇಂಟ್ ಮಾಡ್ಬೋದು, ಇವರ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳುವಂಥದ್ದು. ಸೊ ಇಲ್ಲಿ ಅದು ಆ ವರ್ಡ್ ಈವನ್ ಹೆಂಗಸರ ಮೇಲೆ ಕೇಸ್ ಫೈಲ್ ಮಾಡ್ಬೋದು ಹೇಳುವಂಥದ್ದು ಇಲ್ಲಿ ಬರ್ತದೆ. ದೆನ್ ಸರ್ವಿಸ್ ಪ್ರೊವೈಡರ್ ಮೀನ್ಸ್ an entity registered under subsection 1 of section 10. Next, shared household. Nodi, shared household very important. It means a household where the person aggrieved lives or at any stage has lived in a domestic relationship either singly or along with respondent. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಟ್ಟಿಗೆ ವಾಸ ಮಾಡಿದ್ರು and include such a house whether owned or tenanted either jointly by the aggrieved person. ಅಂದರೆ ಅವರು ವೆದರ್ ಅವರು ಓನ್ ಮಾಡಿರ್ಬೋದು ಅಥವಾ ಟೆನೆನ್ಸಿ ಇರ್ಬೋದು, ಒಟ್ಟಿಗೆ ಇರ್ಬೋದು, ಅಥವಾ ಕೇವಲ ಈ ಹೆಂಗಸು ಇರ್ಬೋದು, ಅಥವಾ ರೆಸ್ಪಾಂಡೆಂಟ್ ಒಬ್ಬರೇ ತೊಗೊಂಡಿರ್ಬೋದು. ಇಟ್ ಡಸ್ ನಾಟ್ ಡಿಪೆಂಡ್ ಓಕೆ ವೆದರ್ ಶಿ ಹ್ಯಾಸ್ ಎನಿ ರೈಟ್ ಟೈಟಲ್ ಇಂಟ್ರೆಸ್ಟ್ ಆರ್ ನಾಟ್. ಇರ್ರೆಸ್ಪೆಕ್ಟಿವ್ ಇಲ್ಲಿ ಕಾಣ್ತಿರ್ಬೋದು ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದಿ respondent or the aggrieved person has any right, title or interest in the shared household. ಅಂದರೆ ಆ್ಯಕ್ಚುಲ್ ಆಗಿ ಅವರಿಗೆ
ಜಾಗದ ರೈಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ರೈಟ್ ಆಫ್ ರೆಸಿಡೆನ್ಸ್ ಇರುತ್ತೆ, ಅದಕ್ಕೋಸ್ಕರ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಹೇಳ್ತಾರೆ. ಸೊ ಗಂಡನಿಗೂ ಸಹ ಇಲ್ಲದೆ ಇರ್ಬೋದು ಆ ಮನೆಯಲ್ಲಿ ವಾಸಿಸುವ ಹಕ್ಕು, ಆ ಮನೆಯ ಒಂದು ಟೈಟಲ್ ಡೀಡ್ಸ್ ಓನರ್ಶಿಪ್ ಇಲ್ಲದೆ ಇರ್ಬೋದು, ಬೇರೆ ಯಾರೋ ಅಣ್ಣ ತೊಗೊಂಡಿರ್ಬೋದು ಅಥವಾ ಕೆಲವೊಂದು ಕ್ವಾರ್ಟರ್ಸ್ ಇರ್ಬೋದು, ಗೌರ್ಮೆಂಟ್ ಇದರಲ್ಲಿ ಬಂದಿರುವಂಥದ್ದು, ಇಡೀ ಫ್ಯಾಮಿಲಿಗೆ ಸಿಕ್ಕಿರುವಂಥದ್ದು. ಸೊ ಇಟ್ ಡಿಪೆಂಡ್ಸ್. ಓಕೆ, so shelter home means any shelter home as may be notified by the state government to be as shelter home for the purpose of this act. So idanna kuda ನಾವು ನೋಡಿದ್ದೇವೆ. ಓಕೆ, ಸೊ ನೆಕ್ಸ್ಟ್ ಸೆಕ್ಷನ್ 3 ಡೊಮೆಸ್ಟಿಕ್ ವೈಲೆನ್ಸ್ ಏನಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ಸೆಕ್ಷನ್ 12. ಇಲ್ಲೆಲ್ಲ ಪ್ರೊಟೆಕ್ಷನ್ ಆಫೀಸರ್ ಎಲ್ಲ ನಾವು ನೋಡಿದ್ದೇವೆ, ಪೊಲೀಸ್ ಆಫೀಸರ್, ಸರ್ವಿಸ್ ಪ್ರೊವೈಡರ್ಸ್, ಮ್ಯಾಜಿಸ್ಟ್ರೇಟ್ ಎಲ್ಲ, ಹಾಗೆ ಅಪಾಯಿಂಟ್ಮೆಂಟ್ ಆಫ್ ಪ್ರೊಟೆಕ್ಷನ್ ಆಫೀಸರ್ಸ್. ಸೊ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್ ಇನ್ ಡೀಟೇಲ್, ಬಟ್ ಜಸ್ಟ್ ಐ ವಾಂಟ್ ಟು ಹ್ಯಾವ್ ಅ ಕ್ವಿಕ್ ಓವರ್ ವ್ಯೂ ಆಫ್ ದಿಸ್ ಒನ್. ಸೆಕ್ಷನ್ 12 ನೋಡಿ ಏನಾಗತ್ತೆ, ಅಪ್ಲಿಕೇಶನ್ ಟು ಮ್ಯಾಜಿಸ್ಟ್ರೇಟ್, an aggrieved person or a protection officer or any other person on behalf of the aggrieved person may present an application to the magistrate. So ಯಾರಿಗಾದರೂ ಬಾಧಿತ ವ್ಯಕ್ತಿ ಇದ್ದರೆ ಅವರು ಆ ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ಕೊಡ್ಬೋದು, ಸೀಕಿಂಗ್ ಒನ್ ಆರ್ ಮೋರ್ ರಿಲೀಫ್ಸ್ ಅಂಡರ್ ದಿಸ್ ಆ್ಯಕ್ಟ್. ಈ ರಿಲೀಫ್ಗಳನ್ನು ಏನು ಕೇಳಿದ್ದಾರೆ ಅದನ್ನು ಕೇಳಿಕೊಂಡು ಅಪ್ಲೈ ಮಾಡ್ಬೋದು ಅಂತ. ಸೊ ಪ್ರೊವೈಡೆಡ್ ದ್ಯಾಟ್ ಬಿಫೋರ್ ಪಾಸಿಂಗ್ ಎನಿ ಆರ್ಡರ್, magistrate may consider domestic incident report received by him from protection officer or service provider. So magistrate protection officer ಗೆ ಕೇಳ್ಬೋದು ಅಥವಾ ಸರ್ವಿಸ್ ಪ್ರೊವೈಡರ್ಗೆ ಆ ಡೊಮೆಸ್ಟಿಕ್ ಇನ್ಸಿಡೆನ್ಸ್ ಏನಾಗಿದೆ ಹೇಳುವಂಥದ್ದಕ್ಕೆ ಒಂದು ರಿಪೋರ್ಟ್ ಕೊಡಿ ಹೇಳುವಂಥದ್ದನ್ನು ಪ್ರೊಟೆಕ್ಷನ್ ಆಫೀಸರು ಕೇಳ್ಬೋದು. ನೆಕ್ಸ್ಟ್, the relief sought for under subsection may include relief for issuance of order for payment of compensation or damages ಅಥವಾ for injuries caused by the acts. ಹಾಗೆ ಬೇರೆ ಬೇರೆ ರೀತಿಯ ಅಮೌಂಟ್ ಸೆಟ್ ಆಫ್ ಮಾಡಲಿಕ್ಕೆ ಕೇಳ್ಬೋದು. ಯಾಕೆಂದರೆ CPCಯಲ್ಲೂ ಕೂಡ ಸಿವಿಲ್ ಅದಲ್ಲೂ ಕೂಡ ಸೆಪ್ರೇಟ್ ಪ್ರೊಸೀಡಿಂಗ್ಸ್ ಇದ್ದರೆ ಅಲ್ಲೂ ಡ್ಯಾಮೇಜಸ್ ಕೇಳಬೇಕು, ಇಲ್ಲೂ ಡ್ಯಾಮೇಜಸ್ ಕೊಡಬೇಕು ಹೇಳುವಂಥದ್ದಾದರೆ ಅದು ಡಬಲ್ ಇದಾಗತ್ತೆ. ಸೊ ಯಾರಿಗೂ ಕೂಡ ಅಫೆಕ್ಟ್ ಆಗಬಾರ್ದು. ಈವನ್ ಆ ಅಬ್ಯೂಸರ್ ಕೂಡ ಈವನ್ ಇಫ್ ಹಿ ಈಸ್ ಲೈಬಲ್ ಟು ಪೇ ಡ್ಯಾಮೇಜಸ್, ಅವರು ತಪ್ಪಿತಸ್ಥರು ಅಂತ ಅವ್ರ ಹತ್ರ ಒಟ್ಟು ಏನೇನೋ ಎಷ್ಟೋ ಅಮೌಂಟನ್ನು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಸಿವಿಲ್ ಪ್ರೊಸೀಡಿಂಗಲ್ಲಿ ಕೂಡ ಏನಾದರೂ ಡ್ಯಾಮೇಜಸ್ ಕ್ಲೇ ಮಾಡಬೇಕು ಅಂತ ಆದರೆ ಆ ಅಮೌಂಟ್ ಮತ್ತು ಇಲ್ಲಿ ಹೇಳಿರುವಂಥ ಅಮೌಂಟನ್ನು ಅಡ್ಜಸ್ಟ್ ಮಾಡ್ಬೋದು, ಸೆಟ್ ಆಫ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ದ್ಯಾಟ್ ಕ್ಯಾನ್ ಬಿ ಡನ್. ಹಾಗೆ ನೋಟಿಸನ್ನು ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೋಟಿಸ್ ಸರ್ವ್ ಮಾಡಿ ಕೌನ್ಸಿಲಿಂಗ್ಗೆ ಇಬ್ಬರನ್ನು ಒಳಪಡಿಸ್ಬೋದು ಅಥವಾ ಒಬ್ಬರನ್ನೇ ಒಳಪಡಿಸ್ಬೋದು ಕೋರ್ಟು. ಸೊ ಮೇಯ್ನಾಗಿ ನಾವು ನೋಡುವಂಥದ್ದು ಇಟ್ ಹ್ಯಾಸ್ ಟು ಬಿ ಹೆಲ್ಡ್ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸು. ಸೊ ಜಡ್ಜಸ್ ಚೇಂಬರಲ್ಲಿ ಆಗುವಂಥದ್ದು ಇನ್ ಕ್ಯಾಮ್ರಾ, ಅಥವಾ ಒಂದು ಯಾರಿಗೆ ಎಲ್ರಿಗೂ ಆ್ಯಕ್ಸಸ್ ಇಲ್ಲ, ಎಲ್ಲರೂ ಇಟ್ಸ್ ನಾಟ್ ಅನ್ ಓಪನ್ ಕೋರ್ಟ್ ಬಟ್ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗಬೇಕು ಅಂತ. ಹಾಗೆ ಮೇನ್ ಆಗಿ ನಾವು ನೋಡುವಂಥದ್ದು ರೈಟ್ ಟು ರಿಸೈಡ್ ಇನ್ ಅ ಶೇರ್ಡ್ ಹೌಸ್ ಹೋಲ್ಡ್. ಏನು ರೈಟ್ ಸಿಗತ್ತೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ಎನಿ ಅದರ್ ಲಾ ಫಾರ್ ದಿ ಟೈಮ್ ಬಿಂಗ್ ಇನ್ ಫೋರ್ಸ್, ಎವ್ರಿ ವುಮನ್ ಇನ್ ಅ ಡೊಮೆಸ್ಟಿಕ್ ರಿಲೇಷನ್ಶಿಪ್ ಶಾಲ್ ಹ್ಯಾವ್ ದ ರೈಟ್ ಟು ರಿಸೈಡ್. ಅವರಿಗೆ ಆ ಹಕ್ಕಿದ್ದೇ ಇರುತ್ತೆ, ಆ ಶೇರ್ಡ್ ಹೌಸ್ ಹೋಲ್ಡಲ್ಲಿ ಹಕ್ಕು ಇರುವಂಥದ್ದು. ಅವ್ರಿಗೆ ಕೇಸ್ ಫೈಲ್ ಮಾಡಲಿ ಮಾಡದೇ ಇರಲಿ, ಅವರಿಗೆ ರೈಟ್ ಇರಲಿ ಇಲ್ಲದೇ ಇರಲಿ, ಬಟ್ ಶಿ ಹ್ಯಾಸ್ ದ ರೈಟ್ ಟು ರಿಸೈಡ್ ಅಂತ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ದ ಅಗ್ರೀವ್ಡ್ ಪರ್ಸನ್ ಶಾಲ್ ನಾಟ್ ಬಿ ಎವಿಕ್ಟೆಡ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಶೇರ್ಡ್ ಹೌಸ್ ಹೋಲ್ಡ್ ಆರ್ ಎನಿ ಪಾರ್ಟ್ ಆಫ್ ಇಟ್ ಬೈ ದಿ ರೆಸ್ಪಾಂಡೆಂಟ್ ಎಕ್ಸೆಪ್ಟ್ ಇನ್ ದಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ, ಆ ಲೇಡಿಯನ್ನು ಇವರು ಹೊರಗಡೆ ಹಾಕಬಾರ್ದು, ಮನೆಯಿಂದ ಹೊರದೂಡಬಾರ್ದು, ಎಕ್ಸೆಪ್ಟ್ ಕಾನೂನಿನ ಪ್ರಕಾರ ಹೊರಗೆ ಹಾಕುವಂಥದ್ದಾದರೆ ಮಾಡ್ಬೋದು. ಇಫ್ ಆ್ಯಕ್ಚುಲಿ ದೇರ್ ಇಸ್ ಸಮ್ ಪ್ರಾಬ್ಲಮ್, ಸಮ್ ಇಶ್ಯೂಸ್ ಆದೆ, ಕೋರ್ಟ್ ಕೂಡ ಅದನ್ನೇ ಕನ್ಸಿಡರ್ ಮಾಡ್ತದೆ ಅಂತಾರೆ, ಕಾನೂನು ಪ್ರಕಾರ ಹೊರಗೆ ಹಾಕ್ಬೋದು. ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಅವರನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಈಸ್ ಪ್ರೊಟೆಕ್ಷನ್ ಆರ್ಡರ್ಸ್. ಸೊ ಇದು ಬಹಳ ಮುಖ್ಯ. 18 ಮತ್ತು 19 ನೋಡಿ ಏನೇನು ಮಾಡಬಾರ್ದು ಅಂತ ಹೇಳುವಂಥದ್ದು. ಸೊ ಆಫ್ಟರ್ ಗಿವ್ ದಿ ಅಗ್ರೀಡ್ ಪರ್ಸನ್ ಅಂದರೆ ಸರಿಯಾಗಿ ಹಿಯರಿಂಗ್ ಎಲ್ಲ ಮಾಡಿ ಅಗ್ರೀಡ್ ಪರ್ಸನ್ ಪರವಾಗಿ ಪ್ರೊಟೆಕ್ಷನ್ ಆರ್ಡರ್ ಪಾಸ್ ಮಾಡಿ ಆ ಒಂದು ರೆಸ್ಪಾಂಡೆಂಟ್ಗೆ ಪ್ರಾಹಿಬಿಷನ್ ಹಾಕತ್ತೆ.
ನೀನು ಈ ಕೆಲಸವನ್ನು ಮಾಡಬಾರ್ದು ಹೇಳುವಂಥ ಪ್ರಾಹಿಬಿಷನ್ ಹಾಕತ್ತೆ. ಏನು? ಫಸ್ಟ್ ಆಫ್ ಆಲು ಯು ಶುಡ್ ನಾಟ್ ಡೂ ಎನಿ ಆ್ಯಕ್ಟ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಯಾವುದೇ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಬಾರ್ದು, ಅಥವಾ ಅದು ಮಾಡಲಿಕ್ಕೆ ಹೆಲ್ಪ್ ಮಾಡಬಾರ್ದು, ಅಥವಾ ಆ ಹೆಂಡತಿ ಅಥವಾ ಯಾರಿರ್ತಾರೆ ಅವರು ಮಾಡುವಂಥ ಕೆಲಸದ ಜಾಗದಲ್ಲಿ ಹೋಗಿ ತೊಂದರೆ ಕೊಡಬಾರ್ದು, ಅಲ್ಲಿ ಎಂಟ್ರಿ ಆಗಬಾರ್ದು, ಅಥವಾ ಎಲ್ಲಿ ಅವ್ರು ಪಾಪ ಹೋಗ್ತಿರ್ತಾರೆ ಯಾವಾಗಲೂ ಮಗುವಲ್ಲಿ ಕಳಿಸಿರ್ತಾರೆ ಅಲ್ಲಿ ಸ್ಕೂಲಿಗೆ ಹೋಗಬಾರ್ದು, ಎಲ್ಲಿ ಫ್ರೀಕ್ವೆಂಟಾಗಿ ಆ ವ್ಯಕ್ತಿ ಹೋಗ್ತಿರ್ತಾರೆ ಅಲ್ಲಿ ಹೋಗಬಾರ್ದು, ಅಥವಾ ಯಾವುದೇ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬಾರ್ದು, ಕಮ್ಯುನಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಪಡಬಾರ್ದು, ಅಥವಾ ಓರಲ್ಲಿ ಅಥವಾ ರಿಟರ್ನ್ ಮೊಬೈಲಲ್ಲಿ ಟೆಲಿಫೋನಿಕ್ ಕಾಂಟ್ಯಾಕ್ಟ್ ಯಾವುದೇ ರೀತಿಯ ಈ ಥರ ಕಾಂಟ್ಯಾಕ್ಟ್ ಮಾಡಬಾರ್ದು, ಅಥವಾ ಏಲಿನೇಟಿಂಗ್ ಎನಿ ಅಸೆಟ್ಸ್, ಆಪ್ರೇಟಿಂಗ್ ಬ್ಯಾಂಕ್ ಲಾಕರ್ಸ್ ಆರ್ ಬ್ಯಾಂಕ್ ಅಕೌಂಟ್ಸ್, ಅದನ್ನು ಯಾವುದನ್ನು ಕೂಡ ಮಾರಾಟ ಮಾಡಬಾರ್ದು. ಜಾಯಿಂಟ್ಲಿ ಇದ್ದರೆ ಸಪೋಸ್ ಯಾವುದಾದ್ರು ಬ್ಯಾಂಕ್ ಲಾಕರ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಇದ್ದರೆ, ಹಾಗೆ ಅವರ ಡಿಪೆಂಡೆಂಟ್ಸ್ಗೆ ತೊಂದರೆ ಕೊಡಬಾರ್ದು, ವೈಲೆನ್ಸ್ ಮಾಡಬಾರ್ದು, ಅಥವಾ ಬೇರೆ ಯಾವುದಾದ್ರೂ ಪ್ರೊಟೆಕ್ಷನ್ ಆರ್ಡರ್ಲಿ ಹೇಳುವಂಥ ಯಾವುದೇ ಆ್ಯಕ್ಟನ್ನು ನೀನು ಮಾಡಬಾರ್ದು ಹೇಳುವಂಥದ್ದನ್ನು ಪ್ರಾಹಿಬಿಷನ್ ಹಾಕತ್ತೆ ರೆಸ್ಪಾಂಡೆಂಟ್ಗೆ. ಸೊ ದಿಸ್ ಈಸ್ ನೋನ್ ಆಸ್ ಪ್ರೊಟೆಕ್ಷನ್ ಆರ್ಡರ್ ಗ್ರಾಂಟೆಡ್ ಅಂಡರ್ ಸೆಕ್ಷನ್ 18. ಹಾಗೆ ಇನ್ನೊಂದು ರೆಸಿಡೆನ್ಸ್ ಆರ್ಡರ್ ಅಂತ ನಾವು ನೋಡ್ಬೋದು. ಸೊ ವೈಲ್ ಡಿಸ್ಪೋಸಿಂಗ್ ಆಫ್ ಎನ್ ಅಪ್ಲಿಕೇಶನ್ ಅಂಡರ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 12, ದ ಮ್ಯಾಜಿಸ್ಟ್ರೇಟ್ ಮೇ ಆನ್ ಬೀಯಿಂಗ್ ಸ್ಯಾಟಿಸ್ಫೈಡ್ ದ್ಯಾಟ್ ಡೊಮೆಸ್ಟಿಕ್ ವೈಲೆನ್ಸ್ ಹ್ಯಾಸ್ ಟೇಕನ್ ಪ್ಲೇಸ್ ಪಾಸ್ ಅ ರೆಸಿಡೆನ್ಸ್ ಆರ್ಡರ್. ಸೊ ಏನಂತ ರೆಸಿಡೆನ್ಸ್ ಆರ್ಡರ್ ಪಾಸ್ ಮಾಡುತ್ತೆ ನೋಡಿ, ಇದಿಷ್ಟು ಒಂದಾದರೆ ಇಲ್ಲಿ ಇದು ಸ್ವಲ್ಪ ಬೇರೆನೇ ಆಗತ್ತೆ, ಸಪ್ರೇಟ್ ಇದು ಕೊಡ್ಬೋದು ಹೇಳುವಂಥದ್ದು ಇರುತ್ತೆ. ಸೊ ಸಪ್ರೇಟ್ ಅಕಾಮಡೇಷನ್. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ರಿಸ್ಟ್ರೈನಿಂಗ್ ದಿ ರೆಸ್ಪಾಂಡೆಂಟ್ ಫ್ರಾಮ್ ಡಿಸ್ಪೊಸೆಸಿಂಗ್, ಆ ವ್ಯಕ್ತಿ ಆ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಯಾವುದೇ ರೀತಿಯಲ್ಲಿ ಅವರು ಮಾಡಲಿಕ್ಕೆ ಹೋಗಬಾರ್ದು, ಅವರಿಗೆ ಒಂದು ತಡೆ ಇದೆ. ಹಾಗೆ ಆ ರೆಸ್ಪಾಂಡೆಂಟ್ಗೆ ನೀನೇ ಮನೆಯಿಂದ ಹೊರಗೆ ಹೋಗು, ಡೈರೆಕ್ಟ್ ಇಂದ ರೆಸ್ಪಾಂಡೆಂಟ್ ಟು ರಿಮೂವ್ ಹಿಮ್ಸೆಲ್ಫ್ ಫ್ರಮ್ ದಿ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಹೇಳ್ತಾರೆ. ಯಾಕೆಂದರೆ ಆ ವಾತಾವರಣ ಸ್ವಲ್ಪ ಭಯಭೀತ ಉಂಟು ಮಾಡಬಾರ್ದು ಅಲ್ವಾ. ಸೊ ಎದುರಿಗೆ ಯಾರಾದರೂ ಏನು ಮಾಡದೇ ಇದ್ರೂ ಸಹ ಆ ವ್ಯಕ್ತಿ ಪ್ರತಿದಿನ ಈ ಯಾರು ಒಳಪಟ್ಟಿರ್ತಾರೆ ದೌರ್ಜನ್ಯಕ್ಕೆ, ಅವರ ಎದುರೇ ಆ ವ್ಯಕ್ತಿ ಯಾವಾಗಲೂ ಓಡಾಡ್ಕೊಂಡಿದ್ರೆ ಅದು ಇನ್ನೂ ಒಂದು ಅಬ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ವ್ಯಕ್ತಿ ಆ ಹೆಂಗಸಿಗೆ ಆ ಮನೆಯಲ್ಲಿ ವಾಸ ಮಾಡುವ ಅಧಿಕಾರ ಇರ್ಬೋದು, ಆದರೆ ಯಾರು ದೌರ್ಜನ್ಯ ಮಾಡಿರ್ತಾರೆ ಅವರು ಆ ಮನೆಯಿಂದ ಹೊರಗೆ ಹೋಗಬೇಕು. ದೇ ಶುಡ್ ರಿಮೂವ್ ದೆಮ್ಸೆಲ್ಫ್ ಫ್ರಮ್ ದ್ಯಾಟ್ ಶೇರ್ಡ್ ಹೌಸ್ ಹೋಲ್ಡ್ ಅಂತ ಹೇಳುತ್ತೆ. ಸೊ ಇದ್ರ ಆಲ್ಟರ್ನೇಟಿವ್ ಕೂಡ ಮಾಡ್ಬೋದು, ಆದರೆ ಅದೇ ಒಂದು ಹೆಂಗಸಿದ್ರೆ ಆ ಹೆಂಗಸಿಗೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀನು ಮನೆಯಿಂದ ಹೊರಗೆ ಹೋಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಲೈಕ್ ರೆಸ್ಪಾಂಡೆಂಟ್ ಪೊಸಿಷನಲ್ಲಿ ಹೆಂಗಸಿದ್ರೆ. ಮತ್ತು restraining the respondent of any of his relatives from entering any portion of the household. ಸೊ ಬೇರೆ ರೆಸ್ಪಾಂಡೆಂಟ್ಸ್ ಇದ್ದರೆ ರಿಲೇಟಿವ್ಸ್ಗೆ ಇದ್ದರೆ ಆ ಒಂದು ಅಗ್ರೀಡ್ ಪರ್ಸನ್ ಯಾವ ಪೋರ್ಷನಲ್ಲಿ ಇರ್ತಾರೆ ಅಲ್ಲಿ ನೀವು ಎಂಟರ್ ಆಗಬಾರ್ದು, ಆ ಪೋರ್ಷನ್ಗೆ ಹೋಗಬಾರ್ದು ಹೇಳುವಂಥದ್ದು ಹೇಳ್ತಾರೆ. ಹಾಗೆ restraining the respondent from alienating or disposing of the shared household or encumbering the same, ಅದನ್ನು ಮಾರಾಟ ಮಾಡೋದು, ಅದರ ಮೇಲೆ ಸಾಲ ಮಾಡುವಂಥದ್ದು. ಸೊ ಪ್ರತಿದಿನ ಆ ಅಗ್ರೀಡ್ ಪರ್ಸನ್ಗೆ ಮನೆ ಬಿಟ್ಟು ಹೋಗ್ತಾರೆ ಎಲ್ಲರೂ, ಪ್ರತಿದಿನ ಸಾಲಗಾರರು ಬಂದು ಇಲ್ಲಿ ತೊಂದರೆ ಕೊಡ್ತಾರೆ. ಸೊ ದಿಸ್ ಇಸ್ ಅನದರ್ ಕೈಂಡ್ ಆಫ್ ಅಬ್ಯೂಸ್. ಸೊ ಇದು ಕೂಡ ಹೀಗೆ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಸೊ ರಿಸ್ಟ್ರೈನಿಂಗ್ ದಿ ರೆಸ್ಪಾಂಡೆಂಟ್ ಫ್ರಮ್ ರಿನೌನ್ಸಿಂಗ್ ಹಿಸ್ renouncing his rights in the shared household except with the leave of the magistrate. ಸಪೋಸ್ ಟೆನೆನ್ಸಿಗೆ ಒಂದು ರೆಂಟಿಗೆ ತೊಗೊಂಡಿರ್ತಾರೆ, ಆಯಿತು ಆ ಹೆಂಗಸು ಮನೇಲಿ ಇರ್ತಾಳೆ, ಆದರೆ ನಾ ರೆಂಟ್ ಕಟ್ಟೋದಿಲ್ಲ, ದಿಸ್ ಇಸ್ ನಾಟ್ ಮೈ ರೈಟ್ ಅಂತ ಹೇಳಿ ಹಾಗೆ ತನ್ನ ರೈಟ್ಸನ್ನು ಬಿಡುವಂಥ ಹಕ್ಕು ಕೂಡ ಕೋರ್ಟಿನ ಪರ್ಮಿಷನ್ ಮುಖಾಂತರ ಮಾತ್ರ ರೆಸ್ಪಾಂಡೆಂಟ್ ತೊಗೊಳ್ಬೋದು, ಇಲ್ಲಾಂದರೆ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇದಿಷ್ಟು ಒಂದಾದರೆ ಇದು ಒಂದು, ಇದು ಯಾವುದು ಕಷ್ಟ ಆಗ್ತದೆ ಎಷ್ಟೇ ಅಂದರೂ ಅದೇ ಜಾಗದಲ್ಲಿ ಅದೇ ವಾತಾವರಣದಲ್ಲಿ ಇರಲಿಕ್ಕೆ ಆ ಒಂದು ಬಾಧಿತ ವ್ಯಕ್ತಿಗೆ ಕಷ್ಟ ಆಗ್ತದೆ ಅಂತ ಆದರೆ ಡೈರೆಕ್ಟ್ ದಿ ರೆಸ್ಪಾಂಡೆಂಟ್ ಟು ಸೆಕ್ಯೂರ್ ಸೇಮ್ ಲೆವೆಲ್ ಆಫ್ ಆಲ್ಟರ್ನೇಟಿವ್ ಅಕೊಮಡೇಷನ್. ಆಲ್ಟರ್ನೇಟಿವ್ ಸಪ್ರೇಟ್ ಅಕೊಮಡೇಷನ್ ಕೊಡಬೇಕು ಹೇಳುವಂಥದ್ದನ್ನು ಕೋರ್ಟ್ ಆರ್ಡರ್ ಮಾಡ್ಬೋದು, ಅದರ ಎಕ್ಸ್ಪೆನ್ಸಸನ್ನು ಬೇರ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಇದಿಷ್ಟು ಸಂಬಂಧಪಟ್ಟದ್ದು ರೆಸಿಡೆನ್ಸ್ ಆರ್ಡರ್. ಸೊ ಮೇನ್ ಪ್ರೊಟೆಕ್ಷನ್ ಆರ್ಡರ್ ಮತ್ತು ರೆಸಿಡೆನ್ಸ್ ಆರ್ಡರ್ ಬಹಳ ಮುಖ್ಯ ಇತ್ತು. ಅದ್ರ ಜೊತೆಗೆ ಕಾಂಪನ್ಸೇಷನ್ ಆರ್ಡರ್ಸು, ಕಸ್ಟಡಿ ಕೊಡಬೇಕು ಮಕ್ಕಳನ್ನು ಹೇಳುವಂಥದ್ದು, ಹಾಗೆ ಮಾನಿಟರಿ ರಿಲೀಫ್ ಏನೇನು ಖರ್ಚಾಗಿದೆ ಅದಕ್ಕೂ ಕೂಡ ಹಣ ನೀಡಬೇಕು ಹೇಳುವಂಥದ್ದನ್ನು ನಾವು ಕಾಣುವಂಥದ್ದು. ಸೊ ಇದಿಷ್ಟು ನಾವು ಕಂಡುಕೊಂಡಿದ್ದು. ಹಾಗೆ ಉಳಿದಿದ್ದೆಲ್ಲ ಮೈನ್ಯೂಟ್ ಮಿಸ್ಲೆನಿಯಸ್ ಪ್ರಾವಿಷನ್ಸು, ಪ್ರೊಟೆಕ್ಷನ್ ಆಫೀಸರ್ ಈಸ್ ಡೀಮ್ ಟು ಬಿ ಪಬ್ಲಿಕ್ ಸರ್ವೆಂಟ್ ಹಾಗೆಲ್ಲ ಹೇಳುವಂಥದ್ದು. ಸೊ ಇದಿಷ್ಟು ನಾನು ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಬಗ್ಗೆ ಹೇಳಿಕೊಟ್ಟೆ.
ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಲೈಕ್ ಮೇಜರ್ ಒಂದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಮಾತ್ರ ಕವರ್ ಮಾಡಿದ್ದೇನೆ. ಏನೇ ಕವರ್ ಮಾಡಿದರೂ ಐ ಹೋಪ್ ಇಟ್ ಈಸ್ ಕನ್ವೇಡ್, ನಿಮಗೆ ಅರ್ಥ ಆಗಿದೆ. ಎಷ್ಟು ಮಾಡಿದ್ದೇನೋ ಅಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇನ್ನು ಹಲವಾರು ಕ್ಲಾಸಸ್ಗಳು ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಬೇರೆ ಯಾವುದೇ ಮೈನರ್ ಆ್ಯಕ್ಟ್ ಇರಲಿ ಅದಕ್ಕೆ ಸಂಬಂಧಪಟ್ಟ ಕ್ಲಾಸಸ್ಗಳನ್ನು ನಾನು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ತಾ ಇದ್ದೇನೆ. ಪ್ಲಸ್ ಕೋರ್ಸಸ್ ಇರ್ಬೋದು ಅಥವಾ ಸ್ಪೆಷಲ್ ಕ್ಲಾಸಸ್ಗಳಿರ್ಬೋದು, ಇವೆಲ್ಲವೂ ಕೂಡ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ತಾ ಇದ್ದಾನೆ. ಸೊ ಹಾಗೆ ಹೇಳ್ತಾ ಅನ್ಅಕಾಡೆಮಿಯ ಒಂದು ಹೊಸ ಒಂದು ಬಹು ಮುಖ್ಯವಾದ ಒಂದು ಟಾಪಿಕ್ ಏನಂದರೆ, ಈಗ ಆಲ್ ಇಂಡಿಯಾ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ಅಂತ ನಾವು ಕಾಣ್ತಾ ಇದ್ದೇವೆ. ಸೊ ಇದರಲ್ಲಿ ನವಂಬರ್ 13th ಕರೆಕ್ಟಾಗಿ 11 ಗಂಟೆಗೆ ಎಕ್ಸಾಮ್ ಆಗ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ರ್ಯಾಂಕ್ 1ಇಂದ ರ್ಯಾಂಕ್ 100 ತನಕ ಬೇರೆ ಬೇರೆ ರೀತಿಯ ಪ್ರೈಸಸ್ಗಳಿವೆ. ಸೊ ಇದನ್ನು ನಾನು ಪ್ರತಿ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇನ್ನೂ ಎನ್ರೋಲ್ ಆಗದಿದ್ದರೆ ದಯವಿಟ್ಟು ಖಂಡಿತವಾಗಿಯೂ ಎನ್ರೋಲ್ ಆಗಿ, ಯಾಕೆಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಫ್ರೀ. ನೀವು ಯಾವುದೇ ರೀತಿ ಅಮೌಂಟ್ ಕಟ್ಟಬೇಕಾಗಿಲ್ಲ. ಜಸ್ಟ್ ಟು ಟೆಸ್ಟ್ ಯುವರ್ ಕ್ಯಾಲಿಬರ್, ನೀವೆಷ್ಟು ಆಲ್ ಇಂಡಿಯಾ ಲೆವೆಲ್ ಬೇಸಲ್ಲಿ ನೀವೆಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳುವಂಥದ್ದು ನಿಮಗೆ ನೀವು ಪರ್ಫಾರ್ಮೆನ್ಸ್ ರಿಪೋರ್ಟ್ ನೋಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಟೆಸ್ಟನ್ನು ಖಂಡಿತವಾಗಿಯೂ ಅಟೆಂಡ್ ಮಾಡಿ. ಯಾಕೆಂದರೆ ಬಹಳಷ್ಟು ಜನ ಅಟೆಂಡ್ ಮಾಡ್ತಿರ್ತಾರೆ ಈ ಥರ ಎಕ್ಸಾಮ್ಸ್ಗಳಿಗೆ. ಹಾಗೆ ಬೇರೆ ಬೇರೆ ಬ್ಯಾಚಸ್ಗಳಿವೆ. ರ್ಯಾಪಿಡ್ ರಿವಿಷನ್ ಬ್ಯಾಚ್, ಜುಡಿಷರಿ ಬ್ಯಾಚ್ ಅಂತ ಅಕ್ಟೋಬರ್ 27ಇಂದ ಇಲ್ಲಿ ಕಾಣ್ತಾ ಇರುವಂಥದ್ದು. ಬೇರೆ ಬೇರೆ ನಮ್ಮ ಎಜುಕೇಟರ್ಸ್ಗಳು ಎಷ್ಟೆಷ್ಟು ಕ್ಲಾಸ್ಗಳು ಯಾವ್ಯಾವ ಆ್ಯಕ್ಟ್ಗಳನ್ನ ತೊಗೊಳ್ತಾರೆ, ಹಾಗೆ ಯಾವ ರೀತಿಯ ಎಷ್ಟು ಅವರ್ಸ್ಗಳನ್ನ ತೊಗೊಳ್ತಾರೆ ಹೇಳುವಂಥದ್ದು. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಇದೆ, ಅದು ಕೂಡ ನಾವು ನೋಡ್ತಾ ಇರುವಂಥದ್ದು ಇಲ್ಲಿ. ಟ್ವೆಲ್ ಮಂತ್ಸ್ ಡ್ಯೂರೇಷನ್ ಇರುವಂತಹ ಬ್ಯಾಚ್ ಇದು. ಹಾಗೆ ರೆಗ್ಯುಲರ್ ಲಿಂಕಿಂಗ್ ಬ್ಯಾಚ್ 4.0 ಇದು ಕೂಡ 6 ಮಂತ್ಸ್ ಡ್ಯೂರೇಷನ್ ಇರುವಂತಹ ಬ್ಯಾಚ್ ಇದು. ಜುಡಿಷರಿ ಟೆಸ್ಟ್ ಸಿರೀಸ್ ಫಾರ್ ಅಕ್ಟೋಬರ್ ಫ್ರೀ ಇದೆ, ಪ್ಲಸ್ ಇದೆ, ಐಕಾನಿಕ್ ಇದೆ. ಸೊ ಬೇರೆ ಬೇರೆ ಟೆಸ್ಟ್ಗಳು ನಾವು ನೋಡ್ಬೋದು. ಫ್ರೀ ಕ್ಲಾಸಸ್ಗಳು ಕೂಡ, ಫ್ರೀ ಲರ್ನರ್ಸ್ಗಳಿಗೆ ಕೂಡ ನೋಡಿ 8 ಟೆಸ್ಟ್ಗಳಿವೆ ಪರ್ ಮಂತ್. ಯು ಕ್ಯಾನ್ ಅಟೆಂಡ್ ಫಾರ್ ಆಕ್ಸಲರೇಟ್ ಟೆಸ್ಟ್ ಸಿರೀಸು, ಹಾಗೆ ಚಾಲೆಂಜರ್ ಸಿರೀಸ್, GK, ಕರೆಂಟ್ ಅಫೇರ್ಸ್ಗೆಲ್ಲ 4 ಟೆಸ್ಟ್ ಇದೆ. ಹಾಗೆ ಪ್ಲಸ್ಗೆ ನೋಡಿ ಇಷ್ಟು ಒಂದು ಟೆಸ್ಟ್ಗಳು ಲಭ್ಯ ಇವೆ. ಐಕಾನಿಕ್ಗೆ ಬಹಳಷ್ಟು ಫುಲ್ ಲೆಂತ್ ಮಾಕ್ ಟೆಸ್ಟ್, ಸಬ್ಜೆಕ್ಟ್ ವೈಸ್, ಸ್ಟೇಟ್ ವೈಸ್ ಎಲ್ಲ ಕೂಡ ಇದೆ. ಸೊ ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು. ಹಾಗೆ ಜುಡಿಷರಿ ಮೇನ್ಸ್ ಟೆಸ್ಟ್ ಸಿರೀಸ್ಗೆ ನಾವು ನೋಡ್ತಾ ಇರುವಾಗೆ ಆಲ್ರೆಡಿ ಪ್ರತಿ ವಾರ ಟೆಸ್ಟ್ಗಳು ಕಂಡಕ್ಟ್ ಆಗ್ತವೆ. ಹಾಗೆ ಟೆಸ್ಟ್ ಸಿರೀಸ್ ಆನ್ ಕೇಸ್ ಲಾಸ್ ಇದು ಕೂಡ ಪ್ರತಿ ವಾರ ಕಂಡಕ್ಟ್ ಆಗ್ತವೆ. ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ ಬಗ್ಗೆ ಕೂಡ ಪ್ರತಿ ವಾರ ಕಂಡಕ್ಟ್ ಆಗ್ತವೆ. ಸೊ ಡು ನಾಟ್ ಮಿಸ್ ಆಲ್ ದೀಸ್ ಚಾನ್ಸಸ್ ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಎಫರ್ಟ್ ಇಫ್ ಯು ಪ್ರಿಪೇರ್ and begin your preparation at this stage only. So do enroll into this by subscribing to the any of the plus subscriptions or iconic subscriptions. ಮತ್ತು ನಾವು ಹೇಳ್ತಾ ಇರುವಾಗೆ ಇಲ್ಲಿ ಬಹಳಷ್ಟು ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕಂಡಕ್ಟ್ ಆಗಿರುವಂತಹ ಡಿಫ್ರೆಂಟ್ ಯಾವುದು ಜುಡಿಷಿಯಲ್ ಎಕ್ಸಾಮ್ಸ್ ಇರಲಿ ಅದಕ್ಕೆಲ್ಲವೂ ಕೂಡ ಅನ್ಅಕಾಡೆಮಿ ಲರ್ನರ್ಸ್ ಹಲವಾರು ರ್ಯಾಂಕ್ಗಳನ್ನ ಪಡ್ಕೊಂಡು ತೇರ್ಗಡೆ ಹೊಂದಿದ್ದಾರೆ, ಜುಡಿಷರಿಗೆ ಜಾಯಿನ್ ಆಗ್ತಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾವು ಕಾಂಗ್ರ್ಯಾಚುಲೇಷನ್ ಹೇಳ್ತಾ, ಹಾಗೆ ಇನ್ನು ಬಹಳಷ್ಟು ಛತ್ತೀಸ್ಗಢ ಬರುವಂತಹ, ಪಂಜಾಬ್, ಛತ್ತೀಸ್ಗಢಗಿರುವಂತಹ ಫ್ರೀ ಇಂಟಿಗ್ರೇಟೆಡ್ ಮಾಕ್ ಟೆಸ್ಟ್ಗಳು ಸೆಪ್ಟೆಂಬರ್ 30 ಹಾಗೆ ಕಾಂಪ್ರಹೆನ್ಸಿವ್ ಜುಡಿಷರಿ ಈವ್ನಿಂಗ್ ಬ್ಯಾಚ್ ಅಂತ ಇದೆ, ಅದು 15 ಮಂತ್ಸ್ ಡ್ಯೂರೇಷನ್ ಇರುವಂತಹ ಕೋರ್ಸು. ಇದರಲ್ಲಿ ನಾನು ಕೂಡ ಇದ್ದೇನೆ. ಹಾಗೆ 10:15 ರಾತ್ರಿ 11:15 ತನಕ ನನ್ನ ಕ್ಲಾಸ್ ಇರುತ್ತೆ. ಈಗ ಸದ್ಯಕ್ಕೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು, ಬರುವಂಥ ದಿನಗಳಲ್ಲಿ ಬೇರೆ ಆ್ಯಕ್ಟ್ಗಳನ್ನು ಬೇರೆ ಆ್ಯಕ್ಟ್ಗಳನ್ನು ತೊಗೊಳ್ತೇನೆ. ಸೊ ಇದು ಒಂದು ಬಹಳ ಮುಖ್ಯವಾಗಿರುವಂಥ ಅನ್ಅಕಾಡೆಮಿ ಲೈಟ್ ಜುಡಿಷರಿ ಫಾರ್ ಜುಡಿಷರಿ ಹೇಳುವಂಥದ್ದು. ಇದು 3,500 ರೂಪೀಸ್ಗೆ ಇರುವಂಥದ್ದು. ಯು ವಿಲ್ ಗೆಟ್ 10% ಡಿಸ್ಕೌಂಟ್ ಬೈ ಯೂಸಿಂಗ್ ದಿಸ್ ಕೋಡ್. ಹಾಗೆ ಐಕಾನಿಕ್ ಕೋರ್ಸ್ನ ಒಂದು ಫೀಚರ್ಸ್ ನಾವು ಹೇಳಬೇಕಂದ್ರೆ ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಇರುತ್ತೆ, ನಿಮಗೆ ಲೈವ್ ಮೆಂಟರ್ಶಿಪ್ ಇರುತ್ತೆ, ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಇರುತ್ತೆ, ಫೋಕಸ್ಡ್ ಟೆಸ್ಟ್ ಸಿರೀಸ್ ಇದೆ, ಹಾಗೆ ಎಲ್ಲ ಆಲ್ ದಿ ಬೆನಿಫಿಟ್ಸ್ ಆಫ್ ಪ್ಲಸ್ ಕೋರ್ಸಸ್ಗಳು ಕೂಡ ನಿಮಗೆ ಲಭ್ಯ ಇದೆ. ಸೊ ಐಕಾನಿಕ್ಗಾದರೆ ನಿಮಗೆ ಇಲ್ಲಿ ಕಾಣುವಂಥದ್ದು ಪ್ಲಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ಲಸ್ಗಾದರೆ ಬೇರೆ ಬೇರೆ ಡ್ಯೂರೇಷನ್ನ ಒಂದು 1 ಮಂತ್, 3 ಮಂತ್ಸ್, 6 ಮಂತ್ಸ್, 12 ಮಂತ್ಸ್, 18 ಮಂತ್ಸ್, ಹಾಗೆ 24 ಮಂತ್ಸ್ನ ಒಂದು ಬೇರೆ ಬೇರೆ ಡ್ಯೂರೇಷನ್ ಒಂದು ಕೋರ್ಸ್ ಇದೆ. ಕ್ಯಾನ್ ಗೆಟ್ 10% ಡಿಸ್ಕೌಂಟ್ ಬೈ ಯೂಸಿಂಗ್ ದಿಸ್ ಕೋಡ್. ಹಾಗೆ ಐಕಾನಿಕ್ಗಾದರೂ ಹಾಗೆ 6 ಮಂತ್ಸಿಂದ 24 ಮಂತ್ಸ್ ತನಕ ಇರುವಂಥದ್ದು. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಒಂದು ಚಾನಲ್ ಕೂಡ ಇದೆ. ಇದರಲ್ಲಿ ಕೂಡ ನಾನು ಕ್ಲಾಸ್ಗಳನ್ನ ಇರ್ತೇನೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಪರ್ಣಾ ಭಟ್ ಅಂತ. ಸೊ do not forget to subscribe, like, comment and share these videos to your family and friends so that even they know what Unacademy is bringing to you towards your doorstep.
only just by the click of the button. So let's crack it. ನಾಳೆ ಮತ್ತೆ ಇದೇ ಟೈಮಿಗೆ ಮನಿ ಲಾಂಡ್ರಿಂಗ್ ಹೇಳುವಂಥ ಒಂದು ಕ್ಲಾಸ್ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತಿದ್ದೇನೆ. ಸೊ ಡೂ ವಾಚ್ ದಿಸ್. ಥ್ಯಾಂಕ್ ಯು. ಬಾಯ್ ಬಾಯ್.